ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಅದು ವೆರಿಫೈನೇ. ತುಂಬಾ ದಿನ ಬಂದ್ಮೇಲೆ ನಾನೇನು ಮಾತಾಡಲ್ಲ. ಹಿಂಗೆ ನಮ್ಗೆ ಜಗಳ ಆಗೋದು. ಕೆಲಸ ಬಿಡು ಅಂತ ಇಲ್ಲ ಸ್ನೇಹಿತರೆ, ಇದು ಸುಳ್ಳು. ಆಕ್ಚುಲಿ ನನಗೋಸ್ಕರನೇ ಸೇರ್ಕೊಂಡೆ ಜಿಮ್. ಯಾವ ಟೈಮಲ್ಲಿ? ಯಾವ ಟೈಮ್? ನಮ್ ತಂಗಿ ಮದುವೆಲಿ. ಮಾತಲ್ಲೇ ಮನೆ ಕಟ್ಬಿಡ್ತಾನೆ. ಮಾತಲ್ಲೇ ಮನೆ ಕಟ್ತಿದ್ದೆ. ಇವಾಗ ಅವನ್ ಬಾಯೆಲ್ಲ ಬಂತು ನಾನ್ ಬರ್ತಿರ್ಲಿಲ್ಲ ಅಂತ ಜಗಳ ಮಾಡ್ತಿದ್ಲು ಅಂತ. ಅಂದ್ರೆ ನಿಮ್ ಕಣ್ಮುಂದೆ ನೋಡ್ತಾ ಇದೀರಾ, ಇಷ್ಟು ಬೆಳ್ಳೋಗಿದ್ದು ಪೂರ್ತಿ ಕೈ ಹೋಗಿರ್ಲಿಲ್ಲ ಅಂತಾನೆ. ಇವನೇನ್ ಮನುಷ್ಯನ ಸ್ನೇಹಿತರೆ? ಇವನು ರಜಾ ಮಾಡ್ಕೊಂಡು ಅಥವಾ ವೀಕೆಂಡ್ ಅಲ್ಲೋ ನೋಡೋದಕ್ಕಾದ್ರೂ ಬರ್ಬೋದಿತ್ತು, ಅವಾಗ್ಲೂ ಬರ್ಲಿಲ್ಲ. ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ, ಬಟ್ ಇವಳು ಸೈಲೆಂಟ್ ಆಗಿದ್ದು ಅಂತ ಹೇಳಲೇ ಇಲ್ಲ. ಅಲ್ಲಿ 2-3 ದಿನ ಆದ್ಮೇಲೆ ಅವ್ರು ಬಂದು ನೋಡ್ಬೇಕಲ್ವಾ, ಅವಾಗ್ಲೂ ಬರ್ಲಿಲ್ಲ. ಅದ್ ನನ್ನ ಪರಿಸ್ಥಿತಿ, ನನ್ನ ಒಂದು ಇದು ಅದಕ್ಕೆ ಎಲ್ಲದಕ್ಕೂ ಒಂದು ಪರಿಸ್ಥಿತಿ. ಅದನ್ಕೊಂಡೆ ಏನ್ ಇವ್ರಿಬ್ರು ಮಧ್ಯೆ ಮಾತುಕತೆ ಮಾಡ್ತಾರೆ. ಆದ್ರೆ ನನ್ನ ಒಂದು ಪರಿಸ್ಥಿತಿ ಏನ್ ಮಾಡಿ ಕೊಟ್ಟಿದೆ? ಗೋಲ್ಡ್ ಮಾರೆ. ನಾನ್ ಏನಕ್ಕೆ ನೀನು ಗೋಲ್ಡ್ ಇಟ್ಬಿಟ್ಟು ಕೊಟ್ಟಿದ್ರೆ ಏನೋ ನಾನು ಹೇಳ್ಕೊಳ್ಬೇಕು ಅಂತ ಅಲ್ಲ, ಇಲ್ಲಿ ಅಷ್ಟು ನಾವು ಪ್ರೀತಿ ಇತ್ತು ನಮ್ಮಲ್ಲಿ ಅಂತ ನಾವು ಇತ್ತು ಅಲ್ಲ, ಇನ್ನೂ ಇದೆ. ಆದ್ರೆ ನಾವು ಜಗಳ ಆಡ್ಬಿಟ್ಟು ದೂರ ಆಗಿದ್ವಿ ಅಂತ ಈಗೆಲ್ಲ ಪ್ರಶ್ನೆಗಳು. ಮೆಸೇಜ್ ಮಾಡಿದ್ದಾನೆ ಸ್ನೇಹಿತರೆ. ಕನ್ಫರ್ಮೇಶನ್ ತಗೋತಾರೆ. ಕನ್ಫರ್ಮೇಶನ್ ಏನಿಲ್ಲ ಸ್ನೇಹಿತರೆ, ಒಟ್ನಲ್ಲಿ ಬಂದಿದ್ ಪ್ರೀತಿಗಾಗಿ ಅಲ್ವಾ? ಅಲ್ಲ ಏನ್ ನೋಡಿ ಇಷ್ಟಪಟ್ಟೆ? ನಿನ್ ಗುಣ ನೋಡಿ ಇಷ್ಟಪಟ್ಟೆ. ಅದನ್ನ ಹೇಳಕ್ ಜಂಬ ಕಳ್ಳ. ಯಾವ ಮನೆಯಲ್ಲಾದ್ರೂ ಸಡನ್ ಆಗಿ ಯಾರು ಒಪ್ಪೋದಿಲ್ಲ. ಇವಾಗ ಅದು ಗೊತ್ತೂ ಇಲ್ಲ. ಅರೇಂಜ್ ಮ್ಯಾರೇಜ್ ಆಗ್ಬೋದಾಗಿತ್ತು. ನಾನು ಎಷ್ಟು ಸತಿ ಹೇಳಿದ್ನಿ ಗೊತ್ತಾ, 3 ವರ್ಷದಿಂದ ಇವನ್ಗೆ. ನೀನ್ ಮಾಡಿಲ್ಲ, ನಂದೇ ತಪ್ಪು ಅಂತ ಹೇಳ್ತಾ ತಾನೇ ಹೇಳಿ. ಇಲ್ಲ ಅವ್ನ್ ಮಾತಾಡಿಲ್ಲ, ನಾನೇ ಹೇಳ್ತೀನಿ, ಎಷ್ಟೋ ಸತಿ ಹೇಳ್ತೀನಿ ಬೇಡ ಬಂಗಾರ ಸುಮ್ನೆ ಏನಕ್ಕೆ ಇಲ್ಲ ಅಂತಾನೆ ಅನ್ಕೊಂಡ್ ಬಂದ. ಅದೇನೋಪ್ಪ ಹೇಳ್ದಲ್ಲ ಆತರ ಮನುಷ್ಯ ಅಲ್ಲ ಅಂತ. ಒಟ್ನಲ್ಲಿ ಗಂಡ ಹೆಂಡತಿ ತರಾನೇ ಫೀಲಿಂಗ್ ಅಲ್ಲಿ ವಿನು ಇದಾನೆ. ನನ್ನೇ ಬರಲ್ಲ, ಅವರೇ ಬರೋದು. ಏನಾಗುತ್ತೆ ಅದನ್ನೇ ಆಗೋದು ಅಷ್ಟೇ. ಏನಾಗುತ್ತೋ ಅದಾಗುತ್ತೆ ಸ್ನೇಹಿತರೆ. ಕಾಮಿಡಿ ಹೇಳಿದ್ರು ಹಂಗ ಸೀರಿಯಸ್ ಆಗಿ ಹೇಳೋದೇ ಇಲ್ಲ. ಆಯ್ತು ಸರಿ, ನನ್ಗೆ ಗೊತ್ತಾಗಲ್ಲ ನನಗೆ ಯಾವ. ಅದನ್ನ ಹೇಳು ಫಸ್ಟ್. ನಿನ್ನ ಮೊಬೈಲ್ ನಲ್ಲಿ ಲೇಟೆಸ್ಟ್ ಫೋಟೋ ಯಾವ್ದು? ಲಾಸ್ಟ್ ಇಲ್ಲಿ ಲೇಟೆಸ್ಟ್ ಫೋಟೋ ಇದೆ, ನಾನು ತಗೊಂಡೇ ಇಲ್ಲ. ದೇವ್ರ ಬಿಡು, ಇದು ಒಂದು ಕ್ವಶನ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ತಲೆಲಿತ್ತು ಸ್ನೇಹಿತರೆ. ಏನ್ ಗೊತ್ತಾ, ಅಷ್ಟೇ. ಕೋಟ್ಯಾಂತರ ಜನರಲ್ಲಿ ಇವನೇ ಸಿಗ್ಬೇಕಾಯ್ತು ನನ್ಗೆ. ಇವನ್ಗೆ ಯಾಕೆ ಇವಳೇ ಸಿಗ್ಬೇಕಿತ್ತು, ನಾನೇ ಸಿಗ್ಬೇಕಿತ್ತು. ಇಷ್ಟೆಲ್ಲ ನಾವೇ ಯಾಕೆ ಜಗಳ ಆಡಬೇಕು? ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಕಳೆದ ವಿಡಿಯೋನಲ್ಲಿ ಎಷ್ಟೋ ದಿನಗಳ ನಂತರ ನಾನು ಮತ್ತೆ ವಿನು ಸಮಾಧಾನದಿಂದ ಕೂತು ಊಟ ಮಾಡಿದ್ವಿ. ವಿನುಗೂ ಕೂಡ ನಾನು ಮಾಡಿದಂತಹ ಅಡುಗೆ ತುಂಬಾನೇ ಇಷ್ಟ ಆಯ್ತು, ಇಷ್ಟಪಟ್ಟು ತಿಂದ ಅಂತ ಹೇಳ್ಕೊಂಡು ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಹತ್ರ. ಇವತ್ತಿನ ವಿಡಿಯೋನಲ್ಲಿ Q&A, ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್, ಅಂದ್ರೆ ನನ್ನ ಮನದಾಳದ ಪ್ರಶ್ನೆಗಳನ್ನ ವಿನುಗೆ ಕೇಳ್ಬೇಕು ಅಂತ ಹೇಳಿ ಬರ್ದಿಟ್ಕೊಂಡಿದ್ದೆ. ಅದನ್ನ ನಾನು ವಿನುಗೆ ಕೇಳ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದೀನಿ ವಿನುಗೆ Q&A ಕೊಡೋದಕ್ಕೆ. ಇವಾಗ ವಿನು ರೆಡಿ ಇದ್ದಾನೆ, ಚಾಲೆಂಜ್ ಅಕ್ಸೆಪ್ಟ್ ಮಾಡಕ್ಕೆ ಎಸ್ ಅಂತ ಹೇಳಿದಾನೆ. ಸೊ ಇವಾಗ ನಾನು Q&A ಮಾಡ್ತಾ ಇದೀನಿ. ಎಸ್ ಕಮಾನ್ ವಿನು, ಕೆಳಗಡೆ ಕುತ್ಕೊಳ್ಳೋಣ, ಮೇಲೆ ಕುತ್ಕೊಳ್ಳೋಣ? ಎಸ್, ಇಲ್ಲಿ ಕಾಣಲ್ಲ ಕಣೋ. ಬಾ ಇಲ್ಲಿ. ಇಲ್ಲಿ ಕುತ್ಕೊಳ್ಳೋಣ. ಸ್ನೇಹಿತರೆ, Q&A, ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ ಸ್ಟಾರ್ಟ್ ಮಾಡೋಣ. ವಿನುಗೆ ರ್ಯಾಪಿಡ್ ಕ್ವೆಶನ್ಸ್ ಶುರು ಆಗುತ್ತೆ ಇವಾಗ. ಒಂದಷ್ಟು ಕ್ವಶನ್ಗಳಿದೆ. ಸೊ ಎಷ್ಟೋ ದಿನ ಆದ್ಮೇಲೆ ಭೇಟಿ ಆಗ್ತಾ ಇದ್ದಾನೆ ವಿನು. ನನ್ನನ್ನ ಬೆಂಗಳೂರಿಂದ ಉಡುಪಿಗೆ ಬಂದು ನನ್ಗೋಸ್ಕರ ಭೇಟಿ ಮಾಡಿದ್ದಾನೆ. ಖುಷಿ ಆಯ್ತು. ನಿನ್ನೆ ಬ್ಲಾಗ್ ಅಲ್ಲಿ ಹಳೆ ವಿಡಿಯೋಸ್ ಚೆಕ್ ಮಾಡಿ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಈಗ ಕ್ವಶನ್ಸ್ ಶುರು. ರೆಡಿನಾ ಬಂಗಾರ? ರೆಡಿ. ಏನ್ ಸ್ಮೈಲೇ ಇಲ್ಲ? ಓಕೆ, ಸ್ಮೈಲ್ ಮಾಡ್ತೇನೆ. ವಿನು ಉಡುಪಿಗೆ ಬಂದಿದ್ದಾನೆ ಅಲ್ವಾ? ಹೋಟೆಲ್ ಇದನ್ನೆಲ್ಲ ನಾನ್ ಬರ್ಕೊಂಡಿರೋದು. ಹೋಟೆಲ್ ನಲ್ಲಿ ಉಳಿದುಕೊಂಡಿದ್ದಾನೆ ಇವಾಗ. ಆಯ್ತಾ, ನಿನ್ನೆ ಸಾಲು ಮರದ ತಿಮ್ಮಕ್ಕ ಅದೆಲ್ಲ ಆಯ್ತಲ್ವಾ. ಇವತ್ತು ವಿನುಗೆ Q&A ಮಾಡಬೇಕು ಅಂತ ಬರ್ಕೊಂಡಿದ್ದೀನಿ. ಆಯ್ತಾ, ಲೈವ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ವಿನು ಲೈವ್ ಬೇಡ ಅಂತ ಹೇಳ್ತಾ ಇದ್ದಾನೆ. ಓಕೆ, ಎನಿವೇಸ್, ನೋ ಪ್ರಾಬ್ಲಮ್. ಲೈವ್ ಮಾಡಿದ್ರೆ ಬರೋದಿಲ್ಲ ಅಂತ ಹೇಳ್ತಾ ಬೇಡ, ವಿನು ಹೇಳಿದ ಪ್ರಕಾರನೇ ನಾನು ವಿಡಿಯೋ ಮಾಡ್ತಾ ಇದೀನಿ. ವಿಡಿಯೋ ಆನ್ ಇದೆ ಅಲ್ವಾ? ಅಯ್ಯಪ್ಪ, ಎಸ್, ವಿಡಿಯೋ ಆನ್ ಇದೆ. ಎಸ್, ವಿಡಿಯೋ ಸ್ನೇಹಿತರೆ, ಯಾಕೋ ಅದು ಬ್ಲರ್ ಬರ್ತಾ ಇತ್ತು. ಸ್ವಲ್ಪ ಬ್ರೈಟ್ನೆಸ್ ಮಾಡಕ್ ಹೋದ್ರೆ ತುಂಬಾ ಬ್ರೈಟ್ನೆಸ್ ಆದ್ರೂ ಚೆನ್ನಾಗಿರೋದಿಲ್ಲ. ಫಸ್ಟ್ ಕ್ವಶನ್ ವಿನು, ನಾವು ಭೇಟಿಯಾಗಿ ಎಷ್ಟು ವರ್ಷ ಆಯ್ತು? 3.5 ವರ್ಷ ಆಯ್ತು. ಎಸ್, 3.5 ವರ್ಷ ಆಯ್ತು ಭೇಟಿಯಾಗಿ. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ನಾನೇ ಮಾಡಿದ್ದಾಯ್ತಾ?
ಅದನ್ನ ಹೇಳು. ನಾನೇ ಮಾಡಿದ್ದು. ಅದಕ್ಕೆ ಸಿಟ್ ಮಾಡ್ಕೊಳ್ತೀಯಾ? ಸಿಟ್ಟಲ್ಲ, ನನ್ನನ್ನ ವೆರಿಫೈ ಮಾಡ್ತಾ ಇದ್ದಾರೆ, ಏನು ಮಾಡಕ್ಕಾಗಲ್ಲ. ವೆರಿಫೈ ಆಯ್ತು ವೆರಿಫೈ ಸ್ನೇಹಿತರೆ ನೋಡಿ ಎಷ್ಟು ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಅದು ವೆರಿಫೈನೇ. ತುಂಬಾ ದಿನ ಬಂದ್ಮೇಲೆ ನಾನೇನು ಮಾತಾಡಲ್ಲ. ಆಯ್ತು. ಅಲ್ಲ, ಇವಾಗ ಎಷ್ಟು ಜನ ವಿಡಿಯೋ ಮಾಡೋದೇ ಇಲ್ವಾ ಸ್ನೇಹಿತರೆ? ಹಾಗಾದ್ರೆ Q&A ಅಂತ ಮಾಡೋದೇ ಇಲ್ವಾ? ಇವಾಗ Q&A ಅಂತಂದ್ರೆ ಎಷ್ಟು ಜನ ಖುಷಿಯಾಗಿ ಹೇಳ್ತಾರೆ. ನಿಜವಾಗ್ಲೂ ಇವ್ನ್ಗೆ ಖುಷಿಯಿಂದ ಹೇಳ್ಬೇಕು ನಾನೇ ಪ್ರಪೋಸ್ ಮಾಡಿದ್ದು ಅಂತ. ಅದನ್ನ ಖುಷಿಯಾಗಿ ಹೇಳು. ಸಾವಿರ ಹೇಳ್ತೀನಿ, ನಾನೇ ಮಾಡಿ. ಅಷ್ಟೇ. ಅದನ್ನ ಹೇಳಿ, ನಾವ್ ವಿಡಿಯೋನಲ್ಲಿ ಹೇಳ್ತಾ ಇದೀವಿ. ನೀನು ಸಿಟ್ಟು ಮಾಡಿ ನೋಡಿ ಸ್ನೇಹಿತರೆ, ಇದೇ ಇಲ್ಲೇ ನಿಮ್ಗೆ ಅರ್ಥ ಆಗ್ತೀಯಾ? ನಾನು ಒಂದೇ ಸತಿ ಕೇಳಿದ್ದು, ಅದಕ್ಕೆ ಎಷ್ಟು ಟೆಂಪರ್ ರೈಸ್ ಮಾಡ್ಕೊಂಡ, ಮತ್ ಅದ್ ನನ್ಗೆ ಎಫೆಕ್ಟ್ ಆಗತ್ತೆ. ಹಿಂಗೆ ನಮ್ಗೆ ಜಗಳ ಆಗೋದು. ಸೊ ಇವಾಗ ಯಾರು ಪ್ರಪೋಸ್ ಮಾಡಿದ್ ನೀಟಾಗಿ ಸಮಾಧಾನವಾಗಿ? ನಾನೇ ಮಾಡಿದಾಯ್ತಾ? ನೋಡಿ, ಒಂದ್ ಖುಷಿಯಿಂದ ಹೇಳ್ತಾ ಇಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ಓಕೆ ನೆಕ್ಸ್ಟ್ ಹೋಗೋಣ. ನಾನು ಎಷ್ಟು ಟೈಮ್ ತಗೊಂಡೆ ಎಸ್ ಅನ್ನೋದಕ್ಕೆ? ಒಂದು 6 ತಿಂಗಳು ತಗೊಂಡೆ. ನಿಧಾನಕ್ಕೆ ನಾನು ನಿಮ್ ಮೈಕ್ ಕೊಡುವಾಗ ಹೇಳುವಂತೆ. 6 ತಿಂಗಳು. ಎಸ್, 6 ತಿಂಗಳು ತಗೊಂಡ್ರೆ ನಾನು ಎಸ್ ಹೇಳೋದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ ಅಷ್ಟೇ ಸ್ನೇಹಿತರೆ. ಅವನ ಆನ್ಸರ್ ಹೇಳ್ತಾನೆ, ಅಷ್ಟೇ ಸಾಕು, ಮಧ್ಯ ಮಾತು ಬೇಡ. ಎಷ್ಟು ಬಾರಿ ಭೇಟಿ ಆಗಿದ್ದೇವೆ ಇಲ್ಲಿಯವರೆಗೂ ನಾವು? ಒಂದ್ 8 ಸರ್ತಿ. ಒಂದೊಂದ್ ಸತಿ ಅಪ್ರಾಕ್ಸಿಮೇಟ್ ಅಷ್ಟೇನೆ, ಅಂದ್ರೆ ನಿಖರವಾದ ಅಲ್ಲ. ಅದನ್ನ ಏನ್ಸ್ಬಿಟ್ಟು ಇನ್ನೊಂದ್ಸತಿ ನಾನು ಹೇಳ್ತೀನಿ ನಿಮ್ಗೆ. ಓಕೆ, ನನ್ಗೆ ಯಾಕೆ ಕೋಪ ಬರ್ತಾ ಇತ್ತು ಕಾಲ್ಗಳಲ್ಲಿ? ಯಾಕೆ ಬರ್ತಾ ಇತ್ತು ಅಂದ್ರೆ, ಯಾಕೆ ಕೋಪ ಬರ್ತಾ ಇತ್ತು? ನನ್ ಮೇಲೆ ಏನೋ ಕೋಪ ಬರುತ್ತೆ ಅಂದ್ರೆ, ಈಗಲ್ಲ, ಅಂದ್ರೆ ಇವಾಗ ಮಾತ್ಬಿಟ್ಟಿದ್ವಿ ಅಲ್ವಾ? ಅದಕ್ ಮುಂಚೆ ನಾವು ಪರಿಚಯ ಆದ್ಮೇಲೆ 2 years ಏನಾದ್ರು ಕೋಪ ಮಾಡ್ಕೊಂಡಿದ್ದ ನಿನ್ ಮೇಲೆ? ಕೋಪ ಏನ್ ಮಾಡ್ಕೊಂಡಿಲ್ಲ. ಅಲ್ಲ, 2 years ಕೋಪ ಮಾಡ್ಕೊಂಡಿಲ್ಲ. ಯಾವಾಗ ನಮ್ ಮಧ್ಯೆ ಚಿಕ್ಕ ಪುಟ್ಟ ಜಗಳ. ಅಲ್ಲ, ಫಸ್ಟ್ 2 years ಏನಾದ್ರು ಸಣ್ಣ ಪುಟ್ಟನಾರು ಇತ್ತಾ? ಇಲ್ಲ ಆಯ್ತು, ಇಲ್ಲ. ಅದಾದ್ಮೇಲೆ ನಾನ್ ಕೋಪ ಮಾಡ್ಕೊಳಕ್ ಶುರು ಮಾಡ್ದೆ ಅಲ್ವಾ? ಏನಕ್ಕೆ ಕೋಪ ಮಾಡ್ಕೊಳಕ್ ಶುರು ಮಾಡ್ದೆ? ನಾನ್ ಕೆಲ್ಸ ಬಿಡ್ಬೇಕು ಅನ್ನೋದ್ರ ಮೇಲೆ ಕೋಪ ಮಾಡ್ಕೊಂಡು. ಸುಳ್ಳು. ಕೆಲ್ಸ ಬಿಡು ಅಂತ ಇಲ್ಲ ಸ್ನೇಹಿತರೆ, ಇದು ಸುಳ್ಳು ಆಕ್ಚುಲಿ. ಕೋಪ ಇಲ್ಲ ಸ್ನೇಹಿತರೆ, ಅದು ಹೇಳ್ತಾ ಇದ್ದೆ. ಬಟ್ ಕೋಪ ಮಾಡ್ಕೊಂಡಿದ್ ಯಾಕೆ ಅಂತಂದ್ರೆ, ನಾನ್ ಹೇಳ್ತೀನಿ ಇದಕ್ಕೆ ಆನ್ಸರ್. ಕರೆಕ್ಟ್, ಇದು ರಾಂಗ್ ಆನ್ಸರ್, ಅದಕ್ಕೆ ನಾನು ರೈಟ್ ಮಾಡ್ತಾ ಇದೀನಿ. ಏನಂದ್ರೆ ವಿನು 2022 ಡಿಸೆಂಬರ್ ಟೈಮ್ ಅಲ್ಲಿ ಜಾಬ್ ಆಯ್ತಲ್ವಾ? 2023 ಜನವರಿಯಿಂದ ಜಾಬ್ ಹೋಗಕ್ ಶುರು ಮಾಡ್ತಾ ಅಲ್ವಾ? 2023, 24 2 ವರ್ಷ ಫುಲ್ಲು ಕೆಲ್ಸಕ್ಕೆ ಹೋಗ್ತಾ ಇದ್ದಲ್ವಾ? ಅದು ಮಧ್ಯದಲ್ಲಿ ಟೈಮ್ ಮಾಡ್ಕೊಂಡು ಭೇಟಿಯಾಗಿಲ್ಲ ಅಂತ ಜಗಳ ಆಡ್ತಿದ್ದೆ ಅಲ್ವಾ? ಹೌದು, ಜಗಳ ಆಡ್ತಿದ್ವಿ. ಕರೆಕ್ಟ್ ಟೈಮ್ ನೆನ್ಪಾಯ್ತಾ? ಏನಕ್ಕೆ ಜಗಳ ಆಡ್ತಿದ್ದೆ? ಅದಕ್ಕೆ ನಾನು ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಅಂತ ಜಗಳ ಆಡ್ತಿದ್ದೆ. ಅಂದ್ರೆ ಭೇಟಿನೇ ಆಗಿಲ್ಲ. ಅಂದ್ರೆ ಇವನು ಫ್ರೆಂಡ್ಸ್ ಎಷ್ಟೊಂದ್ ಸತಿ ಭೇಟಿ ಆಗ್ತಾ ಇದ್ರು, ಸ್ವಲ್ಪ ಸುತ್ತಾಡ್ತಿದ್ರು. ಬಟ್ ನನಗ್ ಟೈಮ್ ಕೊಡ್ತಿರ್ಲಿಲ್ಲ. 2 years ಆಗ್ತಾ ಬಂತು ಅಂತ 3rd year ನಾನ್ ಸ್ವಲ್ಪ ಫೋನ್ ನಲ್ಲಿ ಜಗಳ ಮಾಡಕ್ಕೆ ಶುರು ಮಾಡ್ತಾ ಇದ್ದೆ. ಸೊ ಇದು ಕರೆಕ್ಟ್ ಅಲ್ವಾ ವಿನು? ಹೌದು, ಕರೆಕ್ಟ್. ಏನೇ ಕೇಳಿದ್ರೆ ಎಲ್ಲಾನು ಕರೆಕ್ಟ್. ನಾನೇ ರಾಂಗ್. ಅಲ್ಲ, ಇವತ್ತು ಆತರ ಯಾಕೆ? ಅವ್ಳು ಏನ್ ಕೇಳಿದ್ರೆ ಕರೆಕ್ಟ್, ನಾನ್ ರಾಂಗ್. ಅಲ್ಲ, ಹಂಗಲ್ಲ, ಇರೋದನ್ನ ಹೇಳು ಮುದ್ದು. ಇರೋದನ್ನ ಹೇಳು. ನಾನು ಇರೋದನ್ನೇ ಹೇಳ್ತಾ ಇರೋದು. ಇಲ್ಲ, ನೀನ್ ಸರಿ ಇದ್ರೂನು ತಪ್ಪು ಅಂತ ಹೇಳೋ ತರ ನಾನೇನು ಹೇಳ್ತಾ ಇಲ್ಲ ಅಲ್ವಾ? ನಾನೇನ್ ಕೇಳಿದ್ರು ಸರಿ ಅಂದ್ರೆ ಅದಿಲ್ಲ, ಏನ್ ಅರ್ಥ ಇರುತ್ತೆ ಅನ್ನೋದು. ಇದು ನೋಡಿ ವಿನು, ನೋಡಿ ಅದು ನೀನ್ ಹೇಳ್ಬಿಟ್ಟು ಜಗಳ ಅಂತ ಯಾಕೆ ಹೇಳ್ತೀಯ? ನೋಡಿ ಸ್ನೇಹಿತರೆ, ನೀನ್ ಏನ್ ಹೇಳಿದ್ರು ಕರೆಕ್ಟ್. ಇದು ಆಕ್ಚುಲಿ ಇದು ಸರಿ ಇಲ್ಲ ಮಾತುಗಳಾಯ್ತಾ? ಓಕೆ, ಎನಿವೇಸ್ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್. ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ನಾನು. ಅದೇ, ನೀನು ಪರಿಚಯ ಆಗಿ ಎಷ್ಟು ವರ್ಷದ ಆದ್ಮೇಲೆ ಕೋಪ ಮಾಡ್ಕೊಳಕ್ ಶುರು ಮಾಡಿದೆ? ಅದೇ ನಾನೇ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಅಂತ. ಹೇಳು. 2 years ಆಯ್ತು. ಎಲ್ಲ ನಾನೇ, ಇವನ್ ಏನು ಹೇಳ್ತಾನೆ ಇಲ್ಲ. ನಾನು ಯಾರ್ಯಾರಿಗೆ ಇದೇನದು ನಾನು ಯಾರಿಗಾಗಿ ಜಿಮ್ ಸೇರಿದೆ ಮತ್ತು ಯಾವ ಟೈಮ್ ಅಲ್ಲಿ ನಾನು ಜಿಮ್ ಸೇರ್ಕೊಂಡೆ? ನನಗೋಸ್ಕರನೇ ಸೇರ್ಕೊಂಡೆ ಜಿಮ್. ಯಾವ ಟೈಮ್ ಅಲ್ಲಿ? ಯಾವ ಟೈಮ್? ನಮ್ ತಂಗಿ ಮದುವೆಯಲ್ಲಿ. ಎಸ್, ಕರೆಕ್ಟ್ ಆನ್ಸರ್. ನೋಡಿ, ಇದು ಮಾತ್ರ ಚೆನ್ನಾಗಿ ಹೇಳ್ದೆ. ಇವನ್ಗೋಸ್ಕರ ನಾನು ಜಿಮ್ ಸೇರಿ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಟೈಮ್ ಅಲ್ಲೇ ಫುಲ್ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿದೆ. ಅವ್ರ ತಂಗಿ ಮದ್ವೆ ಇತ್ತು ಆ ಟೈಮ್ ಅಲ್ಲಿ. ನಾನು ಜಿಮ್ ಮತ್ತೆ ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ? ನನ್ ಸಲುವಾಗಿ ಮಾಡ್ಲಿಲ್ಲ. ವಿನೋ ಸಲುವಾಗಿ ಮಾಡ್ಲಿಲ್ಲ ಅಂತ ಹೇಳ್ತೀನಿ. ಯಾಕೆ ಹಾಗನ್ಸುತ್ತೆ ಬಂಗಾರ? ಏನಕ್ಕಂದ್ರೆ ನಾನು ಹೋಗು ಅಂತ ಎಷ್ಟು ಸರ್ತಿ ಹೇಳ್ದೆ ನಿನ್ಗೆ. ಮತ್ತೆ ವೆಹಿಕಲ್ ಇಲ್ಲ, ಏನು ಇಲ್ಲ, ಸುಮ್ಮನೆ ದುಡ್ಡು ಖರ್ಚು ಮಾಡೋದಂತ ಬೇಡ ಅಂತ ಹೇಳ್ದೆ. ಆಯ್ತು, ವೆಹಿಕಲ್ ಇಲ್ಲ, ದುಡ್ಡು ಖರ್ಚು ಮಾಡುತ್ತೆ ಒಂದು. ಇನ್ನೊಂದು ರೀಸನ್ ಏನು ನಂಗೆ ಗೊತ್ತಿಲ್ಲ, ನಾನೇ ಹೇಳ್ತೀನಿ. ಇನ್ನೊಂದು ರೀಸನ್ ಏನಂದ್ರೆ, ನಂಗೆ ಮಾನಸಿಕವಾಗಿ ಒಂದ್ ರೀತಿ ಇನ್ನು ಎಫೆಕ್ಟ್ ಆಗ್ತದೆ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಮೇ ತಿಂಗಳಲ್ಲಿ ನಂಗೆ ಬ್ರೈನ್ ರಿವೈರಿಂಗ್ ಆಗಿ ಗೊತ್ತಲ್ವಾ? ಬ್ರೈನ್ ರಿವೈರಿಂಗ್ ಆಗಿತ್ತು, ಅದಕ್ಕೆ ಅವಳು ಅಲ್ಲ, ಅಂದ್ರೆ ಮಾನಸಿಕವಾಗಿ ನಂಗೆ ನೆಮ್ಮದಿ ಇತ್ತ? ಇರ್ಲಿಲ್ಲ. ನಿಂಗೆ ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ಲಿಲ್ಲ. ನಾನ್ ಬಂದು ನಾನ್ ಬರ್ಲಿಲ್ಲ ಅಂತ ಅವ್ಳು ಮಾನಸಿಕವಾಗಿ ನೆಮ್ಮದಿಯಾಗಿ ಕಟ್ಸ್ಕೊಂತಿದ್ಲ. ಅದಕ್ಕೆ
ಒಳಗ್ ಹೋಗ್ಲಿಲ್ಲ ಅಷ್ಟೇ. ಇನ್ನು ಟೈಮನ್ನು ಕೊಡ್ತಾ ಇರ್ಲಿಲ್ಲ, ನನ್ನ ಒಂದು ಕಷ್ಟದಲ್ಲೂ ಏನು ಪಾಲ್ಗೊಳ್ತಾ ಇರ್ಲಿಲ್ಲ. ನಾನು ಕಾಲು ಮಾಡ್ತಾ ಇರ್ಲಿಲ್ಲ, ಅವ್ರ ಜೊತೆ ಡೈಲಿ ಮಾತಾಡ್ತಾನೆ ಇರ್ಲಿಲ್ಲ. ಈ ನಡುವೆ ಇವಾಗ ಏನ್ ಜಗಳ ಆಯ್ತಲ್ಲ, ಎಷ್ಟು ದಿವಸ ಕಾಲ್ ಇಲ್ಲ ಮೆಸೇಜು ಇಲ್ಲ, ಇವಾಗ ಡೈರೆಕ್ಟ್ ಬಂದಿದ್ದಾನೆ. ಅದಾದ್ಮೇಲೆ ಅದಕ್ ಮುಂಚೆ ಕಾಲ್ ಮಾಡ್ತಾ ಇದ್ದ, ಬಟ್ ಬರೀ ಕಾಲ್ ಅಲ್ಲೇ ಮಾತಲ್ಲೇ ಮನೆ ಕಟ್ಬಿಡ್ತಾನೆ. ಮಾತಲ್ಲೇ ಮನೆ ಕಟ್ತಿದ್ದೆ, ಮತ್ತೆ ಕೈ ಬಂದಿಲ್ಲ ಅನ್ನೋದಕ್ಕೆ ಅದಕ್ಕೆ ಅಷ್ಟು ಕೋಪ ಅಲ್ಲ, ಮನಸ್ತಾಪ, ಮಾನಸಿಕವಾಗಿ ಇದು ತೊಳಲಾಟ. ಓಕೆ, ನನ್ನ ಕಷ್ಟದ ದಿನಗಳು ಅಂತ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಕಷ್ಟದ ದಿನಗಳಲ್ಲಿ ನೀನು ಯಾಕೆ ಬಂದು ಭೇಟಿ ಆಗ್ಲಿಲ್ಲ? ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನಾನು ಸಿಕ್ಕಾಪಟ್ಟೆ ಸರ್ತಿ ಬರ್ತೀನಿ ಅಂದಾಗ ಏನೋ ಅಡಿಕೆ ಪಟ್ಟೆ ಇತ್ತು, ಒಳಗಡೆ ಮಲ್ಕೊಳಕ್ ಆಗಲ್ಲ, ಮತ್ತೆ ಗುಡ್ಡ ಕುಸಿತ, ಮಳೆ, ಇದೇ ಸಲ ಒಂದ್ ಬರ್ಲಿಲ್ಲ. ಇಲ್ಲ ಸ್ನೇಹಿತರೆ, ಸುಳ್ಳು. ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ಆಕ್ಚುಲಿ ಅಷ್ಟು ಕಷ್ಟದಲ್ಲಿರುವಾಗ ಇವನ ಅವನಾಗೆ ಬಂದು ಸ್ವಲ್ಪ ಆಚೆ ಎಲ್ಲಾರು ಉಳ್ಕೊಂಡು ನಾನು ನಿನ್ ಕೈ ಜೋಡ್ತೀನಿ ಅಂದ್ರೆ ನಾನು ಯಾವತ್ತೂ ಬೇಡ ಅಂತಿರ್ಲಿಲ್ಲ. ಇವಾಗ ಅವನ್ ಬಾಯೆಲ್ಲ ಬಂತು ನಾನು ಬರ್ತಿರ್ಲಿಲ್ಲ ಅಂತ ಜಗಳ ಮಾಡ್ತಿದ್ಲು ಅಂತ, ಈಗ ಹೇಳ್ತಾನೆ ಇವಳೆ ಬೇಡ ಅಂತಿದ್ಲು ಅಂತ ಅಂದ್ಬಿಟ್ಟು. ಇದೆಲ್ಲ ಸುಳ್ಳು. ಆಕ್ಚುಲಿ ಕ್ಲಾರಿಟಿ ಏನಂತಂದ್ರೆ ನಾನು ನಾನಾಗೆ ಕರೀತಾ ಇರ್ಲಿಲ್ಲ, ಯಾಕಂದ್ರೆ ನಾನ್ ಬಿಸ್ನೆಸ್ ಕೈ ಹಾಕಿದಾಗ ನಾನಾಗೆ ಕರೆಯುವಂತ ಮನಸ್ಥಿತಿಲಿ ನಾನು ಇರ್ಲಿಲ್ಲ. ಯಾಕಂದ್ರೆ ನಾನೇ ಒಂದು ಡಿಪ್ರೆಷನ್ ಇಂದ ಹೊರಗೆ ಬರ್ತಾ ಇದ್ದೆ, ಆಲ್ರೆಡಿ ಡಿವೋರ್ಸ್ ಆಗಿರುವಂತದ್ದು, ಅದ್ರ ಒಂದು ಡಿಪ್ರೆಷನ್ ಇಂದಾನೇ ಹೊರಗೆ ಬರ್ತಾ ಇದ್ದೆ. ಸೊ ಅದಾದ್ಮೇಲೆ ಅಟ್ಲೀಸ್ಟ್ ನಾನ್ ಕಷ್ಟ ಪಡುವಾಗ ವಿನುನೇ ನೋಡ್ಕೊಂಡು ಬರ್ಬೋದಿತ್ತು. ಕೆಲ್ಸಕ್ಕೂ ಸೇರ್ಕೊಂಡಿದ್ದ ವಿನು, ಆಯ್ತಾ, ಇಲ್ಲ ಅಂತಲ್ಲ. ಆದ್ರೆ ಅದ್ ಕೆಲ್ಸಕ್ಕೆ ಸೇರಿ ಆದ್ಮೇಲೆ ನಾನು ಬಿಸ್ನೆಸ್ ಶುರು ಮಾಡಿದ್ದು. ವಿನು ಡಿಸೆಂಬರ್ 2023 ಜನವರಿನಲ್ಲಿ ಕೆಲ್ಸಕ್ಕೆ ಸೇರಿದ್ದು. ನಾನು ಬಿಸ್ನೆಸ್ ಶುರು ಮಾಡಿದ್ದು 2023 ಮಾರ್ಚ್ ಅಲ್ಲಿ ಏನೋ ಡೆಲ್ಲಿಗೆ ಹೋಗಿ ಸೋಲೋ ಟ್ರಾವೆಲಿಂಗ್ ಹೋಗಿ ಅಡಿಗೆ ಹಾಳೆದೆಲ್ಲ ಶುರು ಮಾಡ್ಬೇಕಂತ ಶುರು ಮಾಡಿದ್. ಅದಾದ್ಮೇಲೆ ಸುಮಾರು ಟೈಮ್ ಇತ್ತು. ಯಾವಾಗ್ಲಾದ್ರೂ ಒಂದ್ 3 ತಿಂಗಳಿಗೆ ಒಂದ್ಸತಿ, ರ್ಯಾಪಿಡ್ ಅಲ್ಲ ಇದು, ನಾನ್ ಸುಮ್ನೆ ಹೇಳಿದ್ದು, ಬಟ್ ಇದು ಕ್ಲಾರಿಟಿ ವಿಡಿಯೋ. ಸೊ ಕನ್ಫರ್ಮೇಶನ್ ವಿಡಿಯೋ. ಓಕೆ, ಪ್ರಾಬ್ಲಮ್ ಆದ್ರೆ ಅದಕ್ಕೆ ಗೊತ್ತಾಗಬೇಕು ಅಂತ ಅದಕ್ಕೆ ವಿಡಿಯೋ. ಆಲ್ರೆಡಿ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ, ಯಾಕಂತಂದ್ರೆ 3 ವರ್ಷ ಆಗಿ ನಾನು ಇನ್ನೂ ಡಿಪ್ರೆಷನ್ ಅಲ್ಲಿ ಇರ್ತಾ ಇದೀನಿ ಅಂತಂದ್ರೆ ಅದಕ್ಕೆ ವಿಡಿಯೋ ಮಾಡ್ತೀನಿ. ಚೈತು ಸೇಫ್ಟಿ, ನಾನು ದೂರ ಇದ್ರು ನಾನು ಏನೋ ಪ್ರಾಬ್ಲಮ್ ಮಾಡ್ತೀನಿ ಅನ್ನೋ ಭಯದಲ್ಲಿ ಇಲ್ಲ ಇಲ್ಲ, ಹೌದು, ನಮ್ ಸೇಫ್ಟಿ ಅಲ್ಲ, ನಮ್ದು ಕ್ಲಾರಿಟಿ ಸ್ನೇಹಿತರೆ. ನೀನ್ ಸುಮ್ನೆ ಇರಪ್ಪ, ಯಾಕೋ ಮಾತಾಡ್ತೀಯಾ? ಮಾತಾಡೋ ತರ ಮಾತಾಡು, ನಾರ್ಮಲ್ ಆಗಿ ಮಾತಾಡು, ಯಾಕಷ್ಟು ಸಿಟ್ ಮಾಡ್ಕೊಳ್ತೀಯ? ನನ್ನ ಅನಿಸಿಕೆ ನಾ ಹೇಳ್ತಾ ಇದ್ದೀನಿ, ನಿನ್ನ ಅನಿಸಿಕೆ ನೀ ಹೇಳ್ದಲ್ವಾ, ನನ್ನ ಅನಿಸಿಕೆ ನಾನು ಹೇಳ್ತೇನೆ. ಸೊ 3 ತಿಂಗಳಿಗೋ ಅಟ್ಲೀಸ್ಟ್ 4 ತಿಂಗಳಿಗೆ ಒಂದ್ಸತಿ ಬರ್ಬೋದಿತ್ತು, ಭೇಟಿ ಆಗ್ಬೋದಿತ್ತು. ಯಾವ್ದೇ ಕಾರಣಕ್ಕೂ ಇದು ಸುಳ್ಳು ಸ್ನೇಹಿತರೆ, ಇದು ಸುಳ್ಳು ಹೇಳ್ತಾನೆ, ಅದಕ್ಕೆ ಜಗಳ ಆಡೋದು, ಕತ್ತೆಲ್ಲ ಅಲ್ಲಾಡಿಸ್ತಾನೆ. ಸಿ, ದಿಸ್ ಇಸ್ ನಾಟ್ ಗುಡ್. ಯಾಕಂದ್ರೆ ನಾನ್ ಏನಾದ್ರು ಹೇಳಿದ್ರೆ ಹಿಂಗಿಂಗ್ ಆಡೋದು, ಏನೋ ಸುಳ್ಳು ಅನ್ನೋ ತರ ಆಡೋದು ತಪ್ಪು. ಇದು ನಾನು ಮುಂದೆನೆ ಹೇಳ್ತಾ ಇದ್ದೀನಿ. ನಮಗೆ ಜಗಳ ಆಗ್ತಿದ್ದ ಏನಕ್ಕೆ ಅಂತಂದ್ರೆ, ನಾನ್ ಅಷ್ಟೆಲ್ಲ ಕಷ್ಟ ಪಡುವಾಗ್ಲೂನು ಇವನ್ ಬರ್ತಿರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ಇವನು ಬಂದು ಯಾವಾಗ ಗೊತ್ತಾ, 2022 ಪರಿಚಯ ಆಗಿದ್ದಲ್ವಾ. ನಾವು ಕಾಂತಾರ, ನಾನು ಡಿವೋರ್ಸ್ ಕೇಸಲ್ಲಿ ಇಲ್ಲಿಂದ ಡಿವೋರ್ಸ್ ಕೇಸ್ಗಿಂತ ಇಲ್ಲಿ ಉಡುಪಿ ಟು ಬೆಂಗಳೂರು ಹೋಗ್ತಾ ಇದ್ದೆ. ಉಡುಪಿ ಟು ಬೆಂಗಳೂರು ಹೋಗುವಾಗ ನಾವು ಪರಿಚಯ ಆಗಿ ಮಾತಾಡಿದ್ವಲ್ವಾ, ಅವಾಗ ಕಾಂತಾರ ಮೂವಿ ಎಲ್ಲ ಹೋಗಿದೀವಿ. ಅದಾದ್ಮೇಲೆ ಒಂದ್ಸತಿ ಇಲ್ಲಿ ಡಿಸೆಂಬರ್ ನವೆಂಬರ್ ಟೈಮಲ್ಲಿ 2022 ಬಂದಿದ್ದ. ಎಲ್ಲ ಸ್ವಲ್ಪ ಏನದು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಟ್ಟು, ಮನೆ ಧೂಳೆಲ್ಲ ತೆಕ್ಕೊಟ್ಟು ಪಾಪ ಮಾಡಿದ್ದ. ಅದಾದ್ಮೇಲೆ ನೆಕ್ಸ್ಟ್ 6 ತಿಂಗಳಾದ್ಮೇಲೆ ವಿನು ಬರ್ತ್ಡೇಗೆನೆ 2023 ಏಪ್ರಿಲ್ ಅಲ್ಲಿ ಬಂದಿದ್ದ. ನನ್ಗೆ ಎಷ್ಟು ಖುಷಿ ಅಂತಂದ್ರೆ ಆ ಟೈಮಲ್ಲಿ ನೋಡಿ, ವಿನು ಬೇಜಾರಂತೆ, ಇರೋ ವಿಚಾರ ಹೇಳಿದ್ರೆ ಬೇಜಾರಂತೆ ಸ್ನೇಹಿತರೆ. ನೋಡಿ, ಮಧ್ಯ ಮಾತಾಡ್ಬೇಡ ವಿನು, ಕರೆಕ್ಟ್ ಆಗಿ ಜಗಳ ಅಲ್ಲ, ಇರೋ ವಿಚಾರ ಹೇಳೋದಕ್ಕೆ. ನಿನ್ನೆ ತಾನೇ ವಿಡಿಯೋದಲ್ಲಿ ಹೇಳಿದಾಳೆ ಚೈತು, ಪಾಸ್ಟ್ ಇಸ್ ಪಾಸ್ಟ್, ಫ್ಯೂಚರ್ ಇಸ್ ಫ್ಯೂಚರ್. ಇವತ್ತು ಪಾಸ್ಟ್ ಇಸ್ ಪಾಸ್ಟ್ ಅಂತ ಅಲ್ಲ, ಇದನ್ನ ಪಾಸ್ಟ್ ಅಲ್ಲ, ಸುಮ್ನೆ ಬಿಟ್ಬಿಡ್ಬಾರ್ದು. ನಾನು ಇನ್ನೊಂದು ವಿಡಿಯೋ ಹೇಳಿದೀನಿ ಸ್ನೇಹಿತರೆ, ವಿ ಹ್ಯಾವ್ ಟು ಫೀಲ್ ಅಂಡ್ ವಿ ಹ್ಯಾವ್ ಟು ರಿಲೀಸ್, ಆಯ್ತಾ? ಯಾವಾಗ್ಲೂ ಅಷ್ಟೇ, ಪಾಸ್ಟ್ ಬೇಕಾದಂಗೆ ನಮಗ್ ಬೇಕಾದಂಗೆ ಅದನ್ನ, ನಿನಗೆ ಹೆಂಗೆ ಬೇಕೋ ಹಂಗೆನಾ? ಹಂಗಾರೆ ನಿನ್ ಬರ್ತ್ಡೇ ಇರುವಾಗ ನನ್ ಬಂದ ಅಲ್ವಾ, ಅದಾದ್ಮೇಲೆ ಬಂದಿದ್ದ ಏನಾದ್ರು? ನಮ್ಮ ಒಂದ್ ಕಷ್ಟ ಸುಖಕ್ಕೆ ಬಂದೇ ಇಲ್ಲ ಸ್ನೇಹಿತರೆ. ಒಂದು ರೀತಿ ಡಿಪ್ರೆಷನ್ಗೆ ನಾವು ಒಳಗಾದ್ಮೇಲೆ ಆಮೇಲೆ ಬಂದಿದ್ದು ಇವನು, ಆಯ್ತಾ? ಸೊ ಹಾಗಾಗಿ ಕರೆಕ್ಟ್ ಆಗಿ ಉತ್ತರ ಕೊಡಲ್ಲ ಅಂದ್ರೆ ನಾನು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ನಾನು ನಿನ್ನೆ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳ್ದೆ ಸ್ನೇಹಿತರೆ, ಆದರೆ ನಾನು ಎಲ್ಲಾ ವಿಡಿಯೋ ಹೇಳಿದೀನಿ, ಆ ನೋವನ್ನ ನಾವು ಫೀಲ್ ಮಾಡಿ ವಿಚಾರ ಮಾಡಿ ಆಮೇಲೆ ರಿಲೀಸ್ ಮಾಡ್ಬೇಕು. ಸುಮ್ನೆ ಪಾಸ್ಟ್ ಅಂದ್ರೆ ಅದು ಒಳಗಡೆ ಹಂಗೆ ಉಳ್ಕೊಂಡ್ಬಿಡುತ್ತೆ, ಸುಮ್ನೆ ಬಿಟ್ಬಿಟ್ರೆ. ಹಾಗಾಗಿ ಒಟ್ನಲ್ಲಿ ಇವನು ನಮ್ ಕಷ್ಟಕ್ಕೆ ಆಗಿಲ್ಲ, ಆಯ್ತಾ? ಮಿಷಿನ್ಗೆಲ್ಲ ಕೈ ಹೋದಾಗ್ಲೂ ಬರ್ಲಿಲ್ಲ, ನೋಡಕ್ಕೂ ಬರ್ಲಿಲ್ಲ. ಮಿಷಿನ್ಗೆ ಕೈ ಹೋಗಿತ್ ನಂದು, ಕೈನು ಇನ್ನೇನ್ ಕಳ್ಕೊಳ್ಳಬೇಕಾಯ್ತು ಸದ್ಯ, ಹೇಗೋ ಅದು ಆ ಟೈಮಲ್ಲೂ ಅಟ್ಲೀಸ್ಟ್ ನೋಡಿ, ಅದನ್ನು ಎಷ್ಟು ಅದಕ್ಕೆ ಸ್ನೇಹಿತರೆ ಕೈ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತಿತ್ತು ಅಂದಿದ್ದು. ನೋಡಿ, ಇವನ್ಗೆ ಒಂದ್ ಸ್ವಲ್ಪ ಹೊತ್ತನಾದ್ರೂನು ಕರುಣೆ ಅನ್ನೋದಿದ್ಯಾ? ನಾನ್ ಇವಾಗ ಕೈ ಮಿಷಿನ್ಗೆ ಹೋಗಿತ್ತು ಅಂದ್ರೆ ನಿಮ್ ಕಣ್ಮುಂದೆ ನೋಡ್ತಾ ಇದ್ದೀರಾ, ಇಷ್ಟು ಬೆರಳೋಗಿದ್ದು, ಪೂರ್ತಿ ಕೈ ಹೋಗಿರ್ಲಿಲ್ಲ ಅಂತಾನೆ. ಇವನೇನ್ ಮನುಷ್ಯನ ಸ್ನೇಹಿತರೆ?
ಒಂದ್ ಸ್ವಲ್ಪನಾದ್ರೂ ಕರುಣೆ ಇದೆಯಾ? ಹಾ? ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಅಲ್ಲ ಇವಾಗ ಕಣ್ಮುಂದೆನೆ ನೋಡಿ, ಕಣ್ಮುಂದೆನೆ ಹೆಂಗ್ ಹೇಳ್ತಾನೆ ಸ್ನೇಹಿತರೆ, ಕಣ್ಮುಂದೆನೆ ಹೆಂಗ್ ಹೇಳ್ತಾನೆ, ಇಷ್ಟ ಚೆನ್ನಾಗಿ ನಾನು ಪ್ರೀತಿ ಇಟ್ಕೊಂಡು ಇವನ್ಗೆ. ಅಲ್ಲ ಇವಾಗ ಲೈವ್ ಅಲ್ಲಿ ಹೇಳ್ತಾ ಇದೆಯಲ್ಲ, ಈಗ ಇಷ್ಟ ಹೋಗಿದ್ದು ಇಷ್ಟ ಕೈ ಅಲ್ಲ ಸ್ನೇಹಿತರೆ ಅಂತ, ಅದ್ ಮಾತಾಡಂತದ್ದಲ್ಲ. ಬೆರಡ್ ಅಲ್ಲ ಕೈ ಅಂತಂದ್ರೆ ಇನ್ನೇನು ವಿನು, ಕೈ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ, ಅರ್ಥ ಮಾಡ್ಕೋ ವಿನು. ಕೈ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು, ಆದ್ರೆ ಹೇಗೋ ಉಳಿತು, ಪೂರ್ತಿ ಕೈ ಹೋಗೋ ಚಾನ್ಸ್ ಇತ್ತು ಅಂತ ನಾನು ಹೇಳ್ತಾ ಇರೋದು, ಆಯ್ತಾ? ಕೈ ಮಿಷಿನ್ ಹೋಗಿತ್ತು ಅಂತ ಹೇಳ್ತಾರೆ. ಆ ಟೈಮಲ್ಲೂ ಕೂಡ ಇವನು ರಜಾ ಮಾಡ್ಕೊಂಡು ಅಥವಾ ವೀಕೆಂಡ್ ಅಲ್ಲೋ ನೋಡೋದಕ್ಕಾದ್ರೂ ಬರ್ಬೋದಿತ್ತು, ಅವಾಗ್ಲೂ ಬರ್ಲಿಲ್ಲ, ಆಯ್ತಾ? ಸರಿ, ಹೀಗೆ ಹಂತ ಹಂತವಾಗಿ ಯಾವ್ದೇ ಟೈಮಲ್ಲಿ ಒಂದ್ ಕಷ್ಟಕ್ಕೆ ನಂಗೆ ಆಗ್ಲಿಲ್ಲ, ನನ್ ಬಿಸ್ನೆಸ್ಗಾಗ್ಲಿ ಅಥವಾ ನನ್ನ ಒಂದ್ ಕಷ್ಟಕ್ಕಾಗ್ಲಿ ಬರ್ಲೇ ಇಲ್ಲ ವಿನು, ಆಯ್ತಾ? ಹೋಗ್ಲಿ, ಆಯ್ತು. ಅದಕ್ಕೆ ನಾನೇ ಉತ್ತರ ಕೊಟ್ಟೆ ಈ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್, ನನ್ನ ಕಷ್ಟಕ್ಕೆ ಬರ್ತಾ ಇರ್ಲಿಲ್ಲ, ಆದ್ರೆ ಫ್ರೆಂಡ್ಸ್ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ವೀಕೆಂಡ್ಸ್ ನಲ್ಲಿ, ಮೂವಿಗೆ ಹೋಗೋದು, ಟ್ರಾವೆಲಿಂಗ್ ಹೋಗೋದು. ಯಾಕೆ ಆತರ ಬಂಗಾರ? ಯಾಕೆ ಆತರ ಬಂಗಾರ ಅಂತ ಅಂದ್ರೆ, ನಮ್ಗೆ ಇದ್ದಿದ್ದೆ 2 ದಿನ ರಜೆ ಸಿಗ್ತಿತ್ತು. ಅದ್ರಲ್ಲಿ ನಾವು ಒಂದು ದಿನ ಯಾವತ್ತೋ ನಾವು ಟ್ರಿಪ್ ಅಂದ್ರೆ ಸಿಕ್ಕಾಪಟ್ಟೆ ವೀಕ್ಲಿ ಏನ್ ಹೋಗ್ತಾ ಇರ್ಲಿಲ್ಲ, ಯಾವಾಗ್ಲೂ ಒಂದ್ಸರ್ತಿ ಹೋಗಿದ್ದನ್ನ ಅದನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ. ಆಯ್ತು, ಒಟ್ನಲ್ಲಿ 3 years ಆದ್ರೂ ರೂಮಲ್ಲಿ ಇದ್ದಾಗ ಯಾರು ಯಾವ್ದಾದ್ರು ಒಟ್ನಲ್ಲಿ ರೀಸೆಂಟ್ ಆಗಿ ನಿಮ್ ತಂಗಿ ಮದ್ವೆ ಆದ್ಮೇಲೆ ಸುಮಾರು ಸತಿ ಇವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇತ್ತು. ಬಟ್ ಇಲ್ಲಿ ನಾನು ಬ್ರೈನ್ ಡಿವೈಡಿಂಗ್ ಆದಾಗ ಸಾಯೋ ತರ ಪರಿಸ್ಥಿತಿ ಬಂದಿತ್ತು, ಆಗ್ಲೂ ಬರ್ಲೂ ಇಲ್ಲ, ನಮ್ಮ ಅಮ್ಮಂಗ್ ವಿಷಯನೂ ತಿಳಿಸ್ಲಿಲ್ಲ ಇವನು. ಇವಳು ಹೀಗಾಗಿತ್ತು, ಅಮ್ಮನ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ, ಬಟ್ ಇವಳು ಸಾಯಂಗಾಗಿದ್ದು ಅಂತ ಹೇಳಲೇ ಇಲ್ಲ. ನಮ್ಮ ಅಮ್ಮನೇ ಹೇಳಿದ್ರು, ಏನ್ ನಂಗೆ ಇನ್ನೂ ಹೇಳಲೇ ಇಲ್ವಲ್ಲ ನಿಂಗೆ ಆ ತರ ಸಾಯೋ ತರ ಪರಿಸ್ಥಿತಿ. ಏನ್ ಗೊತ್ತಾ ಸ್ನೇಹಿತರೆ, ನಾನು ಇನ್ನೇನ್ ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ತರ ಫೀಲಿಂಗ್ ಇಟ್ಕೊಂಡು ನಮ್ ನೇಬರ್ದೆಲ್ಲ ನಂಬರ್ ಕೊಟ್ಟಿನಿ ಇವನ್ಗೆ, ಮತ್ತೆ ನಮ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ನಮ್ಮ ಅಶುದನು ನಂಬರ್ ಕೊಟ್ಟಿನಿ, ಏನಾರು ಆಗ್ಬಿಡುತ್ತೆ ಕಣೋವಿನು ಅಂತ ಹೇಳಿ. ಆ ಟೈಮಲ್ಲಿ ಊರಲ್ಲಿ ಇದ್ದ, ಆಯ್ತು ಅವ್ರ ಊರಲ್ಲಿ ಇರ್ಲಿ, 2-3 ದಿನ ಆದ್ಮೇಲೆ ಅವ್ರು ಬಂದ್ ನೋಡ್ಬೇಕಲ್ವಾ, ಅವಾಗ್ಲೂ ಬರ್ಲಿಲ್ಲ. ಅದ್ಯಾಕೆ? ಅದ್ ನನ್ನ ಪರಿಸ್ಥಿತಿ, ನನ್ನ ಒಂದು ಇದು ಅದಕ್ಕೆ ಎಲ್ಲದಕ್ಕೂ ಒಂದು ಪರಿಸ್ಥಿತಿ. ಓಕೆ, ಏನು ಮಾಡಕ್ಕಾಗಲ್ಲ, ಅದೇ ಪಾಪ ಪರಿಸ್ಥಿತಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್, ಕುಕಿಂಗ್ ಚಾನೆಲ್ ಶುರು ಮಾಡಲು ಯಾಕೆ ಜಾಯಿನ್ ಆದೆ ಫಸ್ಟ್? ಏನ್ ಇಷ್ಟ ಆಯ್ತಾ ನಿಂಗೆ? ಅಲ್ಲ, ಕುಕಿಂಗ್ ಚಾನೆಲ್ ಯಾಕೆ ಇಷ್ಟ ಆಯ್ತಾ ಫಸ್ಟ್? ಇಷ್ಟ ಆಯ್ತು ಮತ್ತೆ ಓಕೆ, ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ? ಕಂಟಿನ್ಯೂ ಏನಕ್ಕೆ ಮಾಡ್ಲಿಲ್ಲ ಅಂದ್ರೆ, ನನ್ನ ಹತ್ರ ಇನ್ ಮುಂದೆ ಏನಾದ್ರು ಮತ್ತೆ ಕೆಲ್ಸದ ಕಡೆ ಗಮನ ಕೊಡ್ಬೇಕು. ಕೆಲಸ ನಾನು ಮೊದಲು ಹೇಳಿದ್ದೆ, ಇದನ್ನ ಮಾಡೋಣ, ಕೆಲಸ ಸಿಕ್ಕದ್ಮೇಲೆ ನಾವು ಆದಾಗ ಮಾಡೋಣ ಅಂತ ಹೇಳಿದ್ದೆ. ಆದ್ರೆ ನನ್ಗೆ ಯಾಕೋ ಒಂದ್ ಸ್ವಲ್ಪ ಇದನ್ನ ಗ್ಯಾಪ್ ಕೊಡ್ಬೇಕು ಅನಿಸ್ತು, ಅದಕ್ಕೆ ಹೋಗ್ಬಿಟ್ಟೆ. ಓಕೆ, ಅದೇ ಸ್ನೇಹಿತರೆ, ಬಟ್ ನಾನು ಶುರುನೇ ಮಾಡಿಸ್ಬಾರ್ದಿತ್ತಲ್ವಾ ನನ್ಗೆ. ಏನಕ್ಕೆ ಪಾಪ ಅವ್ನ್ ಹೇಳ್ದ, ನನ್ಗೆ ಯಾಕೆ ಏಳಿಗೆ ಆಗ್ತಾ ಇಲ್ಲ ಅಂದ್ರೆ, ಫಸ್ಟ್ ಹಿಂಗೆ ಕೈ ಹಾಕ್ತಾರೆ ಮತ್ತೆ ಅದ್ ಕಂಟಿನ್ಯೂ ಆಗಲ್ಲ, ಅದೇನಾಗುತ್ತೆ ನನ್ ಟೈಮು ವೇಸ್ಟ್. ಚಾನೆಲ್ ಶುರು ಮಾಡಿ 1500 ಸಬ್ಸ್ಕ್ರೈಬರ್ಸ್ ಮಾಡಿಸಿದ್ದೆ, ಅದ್ ನೋಡಿದ್ರೆ ಎಷ್ಟು ಟೈಮ್ ಕೊಟ್ಟಿರ್ತೀನಿ ನಾನು, ಎಷ್ಟು ಭಾವನೆಗಳನ್ನ ಹಾಕಿರ್ತೀನಿ, ಅದೆಲ್ಲ ಮತ್ತೆ ಡಿಲೀಟ್ ಮಾಡಿದೆ. ಓಕೆ, ಅದಕ್ಕೂ ಕೂಡ ಪಾಪ ಇವನ್ಗಾಗ್ಲಿಲ್ಲ. ನೆಕ್ಸ್ಟ್, ನಮ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್, ಹೌದಾ ಅಲ್ವಾ ಬಂಗಾರ? ಎಸ್, ಇದೊಂದು ಕರೆಕ್ಟ್ ಆಗಿ ಹೇಳ್ದ. ಲಾಂಗ್ ಡಿಸ್ಟೆನ್ಸ್ ಮೇ ತಿಂಗಳಲ್ಲಿ ನಂಗೆ ಬ್ರೈನ್ ರಿವರಿಂಗ್ ಆಗಿ ಇದು ನೆಕ್ಸ್ಟ್, ಅದು ಪರ್ಟಿಕ್ಯುಲರ್ ಕೇಳಿಲ್ಲ, ಅದು ಕನೆಕ್ಟ್ ಆಗಿ ಬಂದಿದ್ದು. ಮೇ ತಿಂಗಳಲ್ಲಿ ನನ್ಗೆ ಬ್ರೈನ್ ರಿವೈರಿಂಗ್ ಆಗಿ ಸಾಯೋ ಹಾಗೆ ಆದಾಗ ಯಾಕೆ ನಾನು ನೋಡಕ್ ಬರ್ಲಿಲ್ಲ? ನನ್ಗೇನು ಹೇಳಕ್ ಇದನ್ನ ಬರ್ತಿಲ್ಲ, ನಾನು ಏನೇ ಹೇಳಿದ್ರು ತಪ್ಪ ಅನ್ಸುತ್ತೆ. ಓಕೆ, ನಾವೇನೇ ಹೇಳಿದ್ರು ತಪ್ಪ ಅನ್ಸುತ್ತೆ ಅಂತ ಒಂದು ಉತ್ತರ ಬರ್ತಾ ಇದೆ. ಓಕೆ ಸ್ನೇಹಿತರೆ, ಅದೇ ನೀವೇ ಅರ್ಥ ಮಾಡ್ಕೊಳ್ಳಿ. ಸಾಯೋವರೆಗೂ ಪ್ರೀತಿಸೋರು ಸಾಯೋ ತರ ಆದ್ರೂನು ಬರ್ಲಿಲ್ಲ ಅಂದ್ರೆ ಏನಂದ್ರೂ ತಪ್ಪಾಗುತ್ತಂತವ್ರು. ಓಕೆ, ನನ್ಗೆ ಸಾಯೋ ಪರಿಸ್ಥಿತಿ ಆಗಿದ್ರು ಯಾಕೆ ನನ್ನ ಅಮ್ಮನಿಗೆ ವಿಷಯ ಯಾಕೆ ತಿಳಿಸ್ಲಿಲ್ಲ? ಯಾಕೆ ಅಂದ್ರೆ ಮೊದ್ಲೇ ಅವರು ಮೊದ್ಲೇ ಜಗಳ ಆಡ್ತಾರೆ, ನಾನು ಯಾಕೆ ಸುಮ್ನೆ ಹೇಳ್ಬಿಟ್ಟು ನಾನೇನ್ ಇದನ್ ಮಾಡ್ಲಿ ಅಂತ ನಾನು ಅದನ್ನ ಹೇಳಿಲ್ಲ, ಸಾಯೋ ತರ ಪರಿಸ್ಥಿತಿ ಹೇಳಿಲ್ಲ. ಆದ್ರೆ ನಮ್ಮಮ್ಮ ಪರಿಚಯ 1-2 ಸತಿ ಭೇಟಿ ಆದಾಗ ಸುಮ್ನೆ ಮಾತಾಡಕ್ಕಾಯ್ತು, ಅದ್ಯಾಕೆ? ಅವಾಗ ಹೇಳ್ಬೋದಿತ್ತಲ್ಲ, ಹುಷಾರಿರ್ಲಿಲ್ಲ ಚೈಗೆ ಅಂತ. ನಾನು ಏನು ಪಾಪ ಅನ್ಸರಿಲ್ಲ, ಹೋಗ್ಲಿ ಬಿಡಿ ಸ್ನೇಹಿತರೆ. ಮತ್ತೆ ನಾನು ಆತರ ಇದ್ರೆ ಇನ್ನೊಂದು ಹೇಳ್ತಾ ಇದ್ದೆ, ಅದನ್ನ ಹೇಳಲ್ಲ, ಯಾಕಂದ್ರೆ ಪಾಪ ಇವನಾಗೇನೋ ಇನ್ಫ್ಲೂಯೆನ್ಸ್ ಲೆಟರ್ ಕೇಳಿರ್ಲಿಲ್ಲ. ನಮ್ಮಮ್ಮ ಸಿಕ್ಕಿದಾಗ ಇನ್ಫ್ಲೂಯೆನ್ಸ್ ಲೆಟರ್, ಸುಮ್ಮನೆ ನಾ ಮಾತಾಡುವಾಗ ಇದ್ ಮಾಡ್ಬೇಡ, ನಮ್ಮಮ್ಮ ಸಿಕ್ಕಿದಾಗ ಇನ್ಫ್ಲೂಯೆನ್ಸ್ ಲೆಟರ್ ಮಾಡಿಸಿದ್ರು. ಪಾಪ ಅವನಾಗೆ ಕೇಳಿದ್ದಲ್ಲ ಸ್ನೇಹಿತರೆ, ಅಮ್ಮ ಏನೋ ನಮ್ಮಿಬ್ರು ಒಳ್ಳೇದಕ್ಕೆ ಅಂತಾನೆ ಮಾಡಿದ್ದಾರೆ. ಆದ್ರೆ ಅದು ನನ್ಗೆ ಟ್ರಿಗರ್ ಆಗಿದೆ. ನಾನ್ ಹೇಳಿದ್ದು ಆ ವಿಷಯ ಅಲ್ಲ, ಅದೆಲ್ಲ ಮಾತಾಡೋದಕ್ಕಾಗತ್ತೆ. ಆ ಟೈಮಲ್ಲಿ ಚೈತುಗೆ ಈ ತರ ಎಷ್ಟೊಂದ್ ಪ್ರೀತಿಸೋನು, ಪಾಪ ಮುದ್ದು ಬಂಗಾರಿ ಅಂತ ಎಷ್ಟೊಂದ್ ಮಾತಾಡ್ತಾನೆ ಇವನು. ಇವಾಗ ವಿಡಿಯೋಲ್ ಹೇಳ್ತಾ ಇಲ್ಲ, ನಾನ್ ಮಾತ್ರ ಮುದ್ದು ಬಂಗಾರ ಅಂತಿದ್ದೀನಿ, ಇವನ್ ಬಾಯಲ್ಲಿ ಕಮ್ಮಿ ಬರ್ತಾ ಇರೋದು. ಬಟ್ ನನ್ನ ಹತ್ರ ಹೇಳ್ತಾನೆ ಮುದ್ದು ಬಂಗಾರಿ ಅಂತ ಮಾತಾಡ್ತಾ ಇದ್ದ. ಅಷ್ಟೊಂದೆಲ್ಲ ಮುದ್ದು ಬಂಗಾರಿ ಅಂತ ಹೇಳೋನು. ಅಮ್ಮ ಅಷ್ಟೆಲ್ಲ ಇನ್ಫ್ಲೂಯೆನ್ಸ್ ಲೆಟರ್ ಮಾಡಿಸ್ಕೊಟ್ಟಿರೋರು, ಇಷ್ಟೆಲ್ಲ ಇರುವಾಗ ನೋಡಿ ಅಮ್ಮ ಚೈತ್ರಂಗ್ ಆತರ ಆಗಿತ್ತು ಅವತ್ತು ಅಂತ ಒಂದ್ ಮಾತು ಹೇಳ್ಬೋದಿತ್ತು. ಅಮ್ಮ ನನಗ್ ಫೋನ್ ಮಾಡಿ ಕೇಳ್ಬೋದಿತ್ತು ಏನ್ ಹಿಂಗೆ ಅಂತ. ಅದೇ ಅನ್ಕೊಂಡೆ, ಏನ್ ಇವ್ರಿಬ್ರು ಮಧ್ಯೆ ಮಾತುಕತೆ ಮಾಡ್ತಾರೆ, ಆದ್ರೆ ನನ್ನ ಒಂದು ಪರಿಸ್ಥಿತಿ ಇವರು ಇನ್ನೂ ಅಮ್ಮಂಗ್ ಹೇಳೇ ಇಲ್ವಾ
ಅನ್ನಿಸ್ತಾ. ಓಕೆ, ಇದು ಒಂದು ಪಾಯಿಂಟ್. ನೆಕ್ಸ್ಟ್, ಇನ್ನು ಏನಾದ್ರೂ ಮುಚ್ಚಿಟ್ಟಿದ್ಯಾ ವಿನು ಬಂಗಾರ? ಹೋಗ್ಲಿ, ನಾನೇನೋ ಮುಚ್ಚಿಟ್ಟಿಲ್ಲಪ್ಪ. ಏನು ಮುಚ್ಚಿಟ್ಟಿಲ್ಲ. ಯಾಕಂತಂದ್ರೆ ವಿನು ಅಮ್ಮ ಕಾಂಟ್ಯಾಕ್ಟ್ ಇದ್ದಿದ್ ನನಗೆ ಗೊತ್ತಿರ್ಲಿಲ್ಲ, ಆ ವಿಷಯನೂ ಹೇಳಿರ್ಲಿಲ್ಲ, ಆಮೇಲೆ ಹೇಳಿದ್. ಈಗೇನು ಮುಚ್ಚಿಟ್ಟಿಲ್ವಂತೆ. ಓಕೆ, ನಾನು ನಿನ್ನ ಬಳಿ ಏನಾದ್ರೂ ಮುಚ್ಚಿಟ್ಟಿದ್ದೀನ ಬಂಗಾರ? ಏನೋ ಮುಚ್ಚಿಟ್ಟಿಲ್ಲ. ಎಸ್, ಏನು ಮುಚ್ಚಿಟ್ಟಿಲ್ಲ ಸ್ನೇಹಿತರೆ. ನಿನಗೆ ಕಷ್ಟ ಅಂದಾಗ ನಾನು ಏನು ಮಾಡಿ ದುಡ್ಡು ಕೊಟ್ಟಿದ್ದೆ? ಕೊಟ್ಟಿದ್ಯಾ? ಏನ್ ಮಾಡಿ ಕೊಟ್ಟಿದ್ದೆ? ಗೋಲ್ಡ್ ಮಾರಿ. ಎಸ್, ಗೋಲ್ಡ್ ಮಾರಿ ಕೂಡ ನಾನು ವಿನುಗೆ ದುಡ್ಡು ಆ ಗೋಲ್ಡ್ ಮಾರಿದ ದುಡ್ಡು ಕೊಟ್ಟಿದ್ದು ನಾನು ವಾಪಸ್ಸು ಕೊಟ್ಟಿದ್ದೀನಿ. ಅಲ್ಲ, ವಾಪಸ್ ಕೊಟ್ಟು ಆ ಕ್ವಶನ್ ನಾನು ಇನ್ನು ಕೇಳಿರ್ಲಿಲ್ಲ. ನನ್ ಕ್ವಶನ್ಗೆ ಆನ್ಸರ್ ಮಾಡಿ. ಇಲ್ಲ ನಾವು ಅಲ್ಲೇ ಕ್ಲಾರಿಟಿ ಕೊಟ್ಬಿಟ್ಟೆ. ಏನಿಲ್ಲ ಸ್ನೇಹಿತರೆ, ಅದೇನ್ ಲೆಕ್ಕ ನಾವು ಇಷ್ಟೇ ಕೊಟ್ಟಿದ್ದೆ, ಇಷ್ಟು ವಾಪಸ್ ಕೊಟ್ಟಿದ್ದೀನಿ ಅಂತ ಏನು ಲೆಕ್ಕ ಬರ್ದಿಟ್ಟಿರ್ಲಿಲ್ಲ, ಆಯ್ತಾ? ಯಾಕಂದ್ರೆ ಕೊಟ್ಟಿದ್ ನಾನೇನು ಲೆಕ್ಕನೇ ಇಲ್ಲ, ಆಯ್ತಾ? ನಾನು ಅದಾದ್ಮೇಲೆ ರೀಸೆಂಟ್ ಆಗಿ ಯಾವಾಗ್ಲೂ ಕೆಲವೊಂದು ಬರ್ದಿಟ್ಟಿದ್ದೆ. ಆದ್ರೆ ನಾನ್ ಹೇಳ್ತಾ ಇರೋದು ಕೊಟ್ಟಿದ್ ವಾಪಸ್ ಕೊಟ್ಟಿದ್ದೀನಿ ಅನ್ನೋ ತರ ಏನು ಇವ್ನು ಹೇಳ್ತಾನಲ್ವಾ, ಇಷ್ಟು ಕೊಟ್ಟಿದ್ದೀನಿ ಇಷ್ಟು ವಾಪಸ್ ಕೊಟ್ಟೆ ಅಂತ ಆತರ ಇಲ್ಲ. ಅದಂತೂ ಕನ್ಫರ್ಮ್ ಅಲ್ವಾ ಬಂಗಾರ? ಕನ್ಫರ್ಮೇಶನ್ ಅಂತ ಅಲ್ಲ, ನಾನು ಅಷ್ಟು ಖರ್ಚು ಮಾಡಿದ್ದೀನಿ, ಅವಳು ಅಷ್ಟು. ಇನ್ನೂರು ಅದು ನಾನು ಆ ಕ್ವಶನ್ ಕೇಳಲಿಲ್ಲ, ಅದ್ ನಾನು ಹೇಳ್ತೀನಿ. ಅಲ್ಲ ಸುಮ್ನೆ ಅಲ್ಲ, ಇರೋ ಕ್ವಶನ್ ನೀನ್ ಯಾಕೆ ತಪ್ಪರ್ಥ ಮಾಡ್ಕೊಳ್ತೀಯ? ನನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯ? ನಾನ್ ಕ್ವಶನ್ ಇದ್ದಿದ್ದು ನಾನು ಏನ್ ಮಾಡಿ ದುಡ್ಡು ಕೊಟ್ಟಿದ್ದೆ ಅಂತ ಅದನ್ನ ಕೇಳಿ. ಏನ್ ಮಾಡಿದ್ದೆ ಗೋಲ್ಡ್ ಅಂತ ಮತ್ತೆ ಅದನ್ನ ಹೇಳು, ಎಕ್ಸ್ಟ್ರಾ ಯಾಕೆ ಹೇಳ್ತೀಯ ಆನ್ಸರ್? ನಾನ್ ಕೇಳ್ದಾಗ ಹೇಳು ಅಂತ. ಬೇಡ ಅಂತ ಏನಿಲ್ಲ, ನಿನ್ಗೆ ಹಂಗ ಅನ್ಸುತ್ತೆ. ನಾನು ಈ ತರ ಕ್ವಶನ್ ಕೇಳಿದ್ರೆ ನಿನ್ಗೆ ಬೇಡ ಅಂತ ಅನ್ಸುತ್ತೆ. ನಾನೇನು ಮಾಡಕ್ಕಲ್ಲ, ಐ ಆಮ್ ಹೆಲ್ಪ್ಲೆಸ್. ಬೇಡ ಅಂತಂದ್ರೆ ಇಟ್ಸ್ ಯುವರ್ ವಿಶ್. ಓಕೆ ಸ್ನೇಹಿತರೆ, ನೋಡಿ, ದುಡ್ಡು ವಾಪಸ್ ಕೊಟ್ಟಿದ್ದಾನೆ ಇದಂದ್ರೆ ಇಲ್ಲಿ ನಾನು ದುಡ್ಡುಗೋಸ್ಕರ ಪ್ರೀತಿ ಮಾಡ್ಲಿಲ್ಲ ಇವನನ್ನ, ಅರ್ಥ ಆಯ್ತಾ? ಮತ್ ವಾಪಸ್ ಕೊಟ್ಟೆ ಅಂತ ಯಾಕೆ ಹೇಳ್ತೀಯ? ನನ್ ಖುಷಿ ಅಂತ ಹೇಳು. ನನ್ ಮುದ್ದು ಗೋಲ್ಡ್ ಇಟ್ಬಿಟ್ಟು ನನ್ಗೆ ಕೊಟ್ಟಿದ್ದಾಳೆ, ಅಷ್ಟ್ ಖುಷಿ ಇದೆ ಅಂತ ಹೇಳು. ಅದನ್ನ ಬಿಟ್ಬಿಟ್ಟು ಇಷ್ಟು ವಾಪಸ್ ಕೊಟ್ಟೆ, ಅದನ್ನ ವಾಪಸ್ ಕೊಟ್ಟಿದ್ದೀನಿ ಅದನ್ಗೆ ಯಾಕೆ ಕೇಳ್ತೀಯ? ನಿಜವಾಗ್ಲೂ ಪ್ರೀತಿ ಇರೋರು ಸ್ನೇಹಿತರೆ ಹೆಂಗ್ ಹೇಳ್ಬೇಕಂದ್ರೆ, ನನ್ ಮುದ್ದು ಬಂಗಾರಿ ಅವಳು ಕಷ್ಟದಲ್ಲಿದ್ರುನು ಡಿವೋರ್ಸ್ ಇಂದ ಬಂದಿರೋ ದುಡ್ಡದಲ್ಲಿ ಅದ್ರಲ್ಲಿ ನನಗೂ ಖರ್ಚು ಮಾಡಿದಾಳೆ ಅಂತ ನೀನ್ ಹಿಂಗೆ ಬೇಷ್ ಅನ್ಕೊಂಡ್ ಹೇಳು. ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ಅವಳ ಬಗ್ಗೆ ಅಂತ ಹೇಳು. ಅದನ್ನ ಬಿಟ್ಬಿಟ್ಟು ನಾನು ಅದನ್ನ ವಾಪಸ್ ಕೊಟ್ಟಿದ್ದೀನಿ ಅನ್ನೋ ತರ ಯಾಕೆ ಮಾತಾಡ್ತೀಯ? ಓಕೆ ನೋಡಿ ಸ್ನೇಹಿತರೆ, ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಯಾಕೆ ಜಗಳ ಆಗೋದು ಅಂತ. ನಾನ್ ನಿಜವಾಗ್ಲೂ ವಾಪಸ್ ಕೊಟ್ಟಿದ್ದೆಷ್ಟು ಅಥವಾ ನಾನ್ ಖರ್ಚು ಮಾಡಿದ್ದೆಷ್ಟು ಬಡ್ಡಿಗಳು ಬೆಳ್ಕೊಂಡ್ ಹೋಗ್ತಾ ಇರ್ತೀನಿ. ನಾನು ಇಲ್ಲ ಆದಾಯ ಇಲ್ಲ ಏನಿಲ್ಲ, ಅರ್ಥ ಆಯ್ತು? ಮತ್ತೆ ಇಡ್ತಾ ಇರ್ತೀನಿ, ಇನ್ನೂ ಅದು ಬಿಡ್ಸ್ಕೊಳಕ್ಕೂ ಆಗಿಲ್ಲ, ಬಡ್ಡಿಗಳು ಬೆಳ್ಕೊಂಡ್ ಹೋಗ್ತಾರೆ. ನಾನೇನ್ ಕೇಳಕ್ಕೂ ಹೋಗಿಲ್ಲ ವಿನುಗೆ, ಅರ್ಥ ಆಯ್ತಾ? ಆದ್ರೆ ಕೇಳಕ್ಕೂ ಅಲ್ಲ, ಒಂದಿನ ಕೋಪದಲ್ಲಿ ಅವಳು ಕೇಳಿದ್ಲು ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ. ಅದನ್ನ ತಾನು ನೋಡಿದ್ಲು, ನಾನು ನೋಡಿದ್ಲು. ಆಯ್ತು, ನೀನ್ ಸರಿಯಾಗಿದೆ ನಾನು ಹೇಳ್ತೀನಿ ತಡಿ. ಒಂದ್ ದಿವಸ ಎಲ್ಲ ಬರ್ಕೊಂಡಿದ್ದೆ. ಹೌದು ಸ್ನೇಹಿತರೆ, ಒಂದ್ ದಿವಸ ಎಲ್ಲ ಬರ್ಕೊಂಡಿದ್ದೆ. ಇನ್ನೂ ಒಂದ್ ಸ್ವಲ್ಪ ಬಾಕಿ ಇತ್ತು, ಆದ್ರೆ ಅದನ್ನ ನಾನೇನು ಬೇಡ ಅಂತ ಹೇಳ್ದೆ ನಾನೇನೆ. ಯಾಕಂತಂದ್ರೆ ಎಷ್ಟೋ ಇವನು ಕೊಟ್ಟಿದ್ದಾನೆ, ಆದ್ರೆ ಇವ್ನ್ ನನ್ ಯಾವ ಟೈಮ್ ನೋಡು, ಸ್ವಲ್ಪ ಪೇಶನ್ಸ್ ಇಟ್ಕೋ. ನೋಡಿ ಸ್ನೇಹಿತರೆ, ನಾನು ಹೇಳ್ದೆ ತಾನೆ, ಇವಾಗ ಹೇಳಕ್ ಮುಂಚೆ ಫಸ್ಟ್ ಹೇಳ್ದೆ ಅಲ್ವಾ, ಎಲ್ಲ ಬರ್ಕೊಂಡು ಇಟ್ಕೊಂಡಿದೀನಿ ಅಂತ ಹೇಳ್ದೆ ತಾನೆ. ಮತ್ತೆ ನೀನ್ ಅದನ್ನ ಮತ್ತೆ ಇಸ್ಕೊಂಡ್ ಹೇಳುವಂತದ್ದು ನಾನೇ ಹೇಳಿದ್ತಾ ಇಲ್ವಾ? ಇವನು ಖರ್ಚು ಮಾಡಿದಾನೆ. ಬೆಂಗಳೂರಲ್ಲಿ ಕುತ್ಕೊಂಡು ನನಗೆ ತಿಂಡಿಗಳನ್ನ ಆರ್ಡರ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದೇನೋ ತರ್ಸೋದಾಗಿರ್ಬೋದು, ಖರ್ಚು ಮಾಡಿದಾನೆ. ಬಟ್ಟೆಗೆ ಖರ್ಚು ಮಾಡಿದಾನೆ. ಅಮ್ಮ ಮತ್ತೆ ವಿನು ಬಂದಾಗ ನನ್ ಬರ್ತ್ಡೇ ಟೈಮ್ ಅಲ್ಲಿ, ಅದು ಈ ವರ್ಷ ಅಲ್ಲ ಹೋದ್ ವರ್ಷದ ಬರ್ತ್ಡೇ ಟೈಮ್ ಅಲ್ಲಿ, ಅದು ಹೇಳ್ತೀವಿ, ವೆಯ್ಟ್ ಮಾಡ್ಬೇಕಷ್ಟೇ, ನೀನು ಪೇಶನ್ಸೇ ಇಲ್ಲ ನಿಂಗೆ. ಹೋದ್ ವರ್ಷ ಬರ್ತ್ಡೇ ಟೈಮ್ ಅಲ್ಲಿ ಮಣಿಪಾಲ್ ಮ್ಯಾಕ್ಸ್ ಹೋದಾಗ ವಿನುನೇ 4,000 ಇಮಿಡಿಯೇಟ್ ಹಾಕಿದಾನೆ. ಆಯ್ತಾ? ಅಮ್ಮನೂ ಒಂದ್ ಬಟ್ಟೆ ಕೊಡ್ಸಿದಾರೆ, ಇವನು ಬಟ್ಟೆ ಕೊಡ್ಸಿದಾನೆ. ಹೋಗ್ಬಿಟ್ಟು ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದ್ರೆ, ಒಂದೊಂದು ನಿಮಿಷನೂ ನಾನ್ ನಿಜವಾಗ್ಲೂ ಯಾವ ಟೈಮಲ್ಲಿ ನನಗೆ ವಿನು ಸಿಕ್ದ ಅಂತ ಅಂದ್ರೆ, ನಾನು ಅಷ್ಟು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದೆ. ಆ ಟೈಮಲ್ಲಿ ವಿನು ಸಿಕ್ತ. ಇವನ್ ಇವತ್ತಿನ ದಿವಸ ನನ್ನನ್ನು ಬಿಡ್ಲೂಬಹುದು, ನನ್ನಿಂದ ದೂರನೂ ಆಗ್ಬೋದು, ಆದ್ರೆ ನಾನು ಕೊನೆ ಮುಗಿಸಿದವರೆಗೂ ಮರೆಯೋದಿಲ್ಲ, ಅರ್ಥ ಆಯ್ತಾ? ಯಾಕಂದ್ರೆ ನಾನು ಅಷ್ಟು ಲೋಯೆಸ್ಟ್, ನನ್ಗೆ ಏನೋ ದುಃಖ ಬಂದ್ಬಿಡುತ್ತೆ, ಬೇಡ ಅಂದ್ರೂ ದುಃಖ ಬಂದ್ಬಿಡುತ್ತೆ. ಅಷ್ಟು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇರುವಾಗ ವಿನು ಸಿಕ್ತ ಅಂತ ನನಗೆ ಇವ್ನು ಏನೇ ಮಾತಾಡ್ಬೋದು ಇವಾಗ, ಅರ್ಥ ಆಯ್ತಾ? ನನಗೆ ಮನ್ಸಲ್ಲಿ ಇದ್ದೇ ಇರುತ್ತೆ, ಆಯ್ತಾ? ನಾನ್ ಮಾತಾಡೋವರೆಗೂ ಇರು, ಸ್ವಲ್ಪ ನಿನ್ ಮಧ್ಯ ಮಾತಾಡ್ಬೇಡ. ಆತರ ನಮ್ಗೆ ಮನ್ಸಲ್ಲಿ ಇರುತ್ತೆ, ಯಾವತ್ತೂ ರೆಸ್ಪೆಕ್ಟ್ ಇರುತ್ತೆ, ಮತ್ತೆ ಗೌರವ ಇರುತ್ತೆ. ಅದು ದುಡ್ಡಲ್ಲಿ ಯಾವತ್ತು ಅವನು ದುಡ್ಡಲ್ಲಿ ಅಂತ ಅವನ ದುಡ್ಗಾಗ್ ಬರ್ಲಿಲ್ಲ, ನಾವು ದುಡ್ಗಾಗ್ ಬರ್ಲಿಲ್ಲ. ನಾನೇನ್ ಹೇಳಿದೀನ ನಿನ್ ದುಡ್ಗಾಗ್ ಬಂದಿದೆ ಅಂತ? ದುಡ್ಗಾಗ್ ಬಂದಿಲ್ಲ ಬಂಗಾರ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಆಯ್ತಾ? ದುಡ್ಗಾಗಿ ನೀನು ಬಂದಿಲ್ಲ, ದುಡ್ಗಾಗ್ ನಾನು ಬಂದಿಲ್ಲ. ದುಡ್ಗಾಗಿ ಇವನು ಬಂದಿದ್ರೆ ಹೆಂಗ್ ಇರ್ತಾ ಇದ್ರು ಸ್ನೇಹಿತರೆ, ಎಷ್ಟೆಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು, ಆಯ್ತಾ? ಬ್ಯಾಕ್ ಗ್ರೌಂಡ್ ನ. ಆದ್ರೆ ಪಾಪ ವಿನು ದುಡ್ಡುಗೋಸ್ಕರ ಬಂದಿದ್ ಮಗ ಅಲ್ಲ, ಅರ್ಥ ಆಯ್ತಾ? ಇವನ್ಗೆ ಇವಂದು ಇವನ್ ಒಳಗಡೆ ಒಂದ್ ಬೆಳಕಿನ ಇದೆ ಅನ್ನೋದು ಇವನ್ಗೆ ಗೊತ್ತಿಲ್ಲ. ಅದಕ್ಕೆ ನಮ್ಗೆ ಜಗಳ ಆಗೋದು, ಅರ್ಥ ಆಯ್ತಾ? ನಾನ್ ಏನಕ್ಕೆ ಸಿಟ್ಟು ಬರೋದು ಇವನ್ ಮೇಲೆ ಅಂತಂದ್ರೆ, ಇವಾಗ ನಾನ್ ಏನ್ ಹೇಳ್ಬಿಟ್ಟೆ, ನಾನ್ ಏನಕ್ಕೆ ನೀನು ಗೋಲ್ಡ್ ಇಟ್ಬಿಟ್ಟು ಕೊಟ್ಟಿದ್ರೆ ಏನೋ ನಾನು ಹೇಳ್ಕೊಳ್ಬೇಕು ಅಂತ ಅಲ್ಲ. ಇಲ್ಲಿ ಅಷ್ಟು ನಾವು ಪ್ರೀತಿ ಇತ್ತು ನಮ್ಮಲ್ಲಿ ಅಂತ ನಾವು ಇತ್ತು ಅಲ್ಲ, ಇನ್ನೂ ಇದೆ.
ಆದ್ರೆ ನಾವು ಜಗಳ ಆಡ್ಬಿಟ್ಟು ದೂರ ಆಗಿದ್ವಿ ಅಂತ ಈಗೆಲ್ಲ ಪ್ರಶ್ನೆಗಳು ಕೊಡ್ತಾ ಇದಾವೆ ಅಷ್ಟೇ. ಹಾ, ಈ ಜಗಳ ಆಗಿರೋದಕ್ಕೆ ತಾನೇ ಇದೆಲ್ಲ ಪ್ರಶ್ನೆ ಬರೋದು. ಯಾವಾಗ ನಂಬಿಕೆ ಕಳ್ಕೊಳ್ಳೋಂತ ಪರಿಸ್ಥಿತಿ ಬರುತ್ತೆ ಅವಾಗ ಇವೆಲ್ಲ ಪ್ರಶ್ನೆ ಬರುತ್ತೆ. ಏನಪ್ಪಾ ನಾವ್ ಮಾಡಿದಕ್ ಬೆಲೆ ಇರ್ಲಿಲ್ವಾ ಅನ್ನೋದು ಬರುತ್ತೆ. ಯಾಕಂದ್ರೆ ಸಾಯಂಗಾದಾಗ ಬರ್ಲಿಲ್ಲ ಅದಕ್ಕೋಸ್ಕರ, ಅದಕ್ಕಷ್ಟೇನೆ. ಈಗ ದುಡ್ಡಿನ ಬಿಡಿ, ಅದೇನೋ ಅವನು ಖರ್ಚು ಮಾಡಿದ್ದಾನೆ, ನಾನು ಕೊಟ್ಟಿದ್ದೀನಿ. ಅದ್ ಯಾವತ್ತೂ ಕೂಡ ನಾವೇನು ಅದನ್ನ ದುಡ್ಡಿನ ವಿಷಯಕ್ಕೆ ಏನು ಜಗಳ ಆಡಿಲ್ಲ, ನಾನು ಏನು ಆಡೋದಿಲ್ಲ. ಸರಿ, ನೆಕ್ಸ್ಟ್ ಹೋಗೋಣ ಇವಾಗ. ಒಂದ್ ನಿಮಿಷ. ನಿಮ್ಗೆ ಕಷ್ಟ ಅಂದ್ರೆ ಅದಾಯ್ತು. ನಿಮ್ ಮೇಲೆ ನಂಗೆ ನಂಬಿಕೆ ಎಷ್ಟು ಇತ್ತು, ಯಾಕೆ ಕಮ್ಮಿ ಆಯ್ತಾ ನಿನ್ಗೆ ನಂಬಿಕೆ ಏನು ಕಳ್ಕೊಂಡ? ಯಾಕೆ ನಂಬಿಕೆ ಕಳ್ಕೊಂಡೆ, ಯಾಕೆ ಕಮ್ಮಿ ಆಯ್ತು? ನಿನ್ನ ಮೇಲೆ ನನಗೆ ಎಷ್ಟು ನಂಬಿಕೆ ಇತ್ತು? ತುಂಬಾ ಆಯ್ತು. ವಿನು ಮೇಲೆ ನನ್ಗೆ ಅಷ್ಟು ಅಪಾರವಾದ ನಂಬಿಕೆ ಇತ್ತು. ಯಾಕೆ ಕಮ್ಮಿ ಆಯ್ತು ನನ್ಗೆ? ಯಾಕೆ ನಂಬಿಕೆ ನಾನ್ ಕಳ್ಕೊಂಡೆ? ಯಾಕಂದ್ರೆ ಹೋಪ್ಸ್ ಹೊಟ್ಟೋಯ್ತು ಅಂತ ನಾನು ನಿನ್ನೆ ಹೇಳ್ದೆ ಅಲ್ವಾ, ಹೋಪ್ಸ್ ಇರ್ಲಿಲ್ಲ ನೀನ್ ಬರ್ತೀಯಾ ಅನ್ಬಿಟ್ಟು. ಏನಕ್ಕೆ ನನ್ಗಾಯ್ತು ಆತರ ಅನ್ಸುತ್ತೆ ನಿನ್ಗೆ? ಆಯ್ತು, ಇಬ್ರು ಮಧ್ಯೆ ಏನೋ ಕಿರಿಕ್ ಆಗ್ಬಿಟ್ಟು ಮಾತಾಡ್ದೆ 4 ತಿಂಗಳು ಬಿಟ್ಬಿಟ್ಟಿದ್ವಲ್ಲ, ಹಾಗೆ ಆಪಲ್ ಕಾಲು ಇಲ್ಲ, ಮೆಸೇಜ್ ಇಲ್ಲ. ಅದಕ್ಕೆ ನೀನ್ ಹೋಪ್ ಕಳ್ಕೊಂಡಿದ್ದೆ ಅಷ್ಟೇ. ಮತ್ತೆ ಅದೇನೆ ಆ ತರ ಆಗಿತ್ತು ಸ್ನೇಹಿತರೆ. ಅದಕ್ಕೆ ಆನ್ಸರ್ ಸಿಕ್ತಲ್ವಾ? ನಾವಿಬ್ರು ಏನು, ನೀನ್ ಯಾವ ತರ ನಂಗೆ ಮುತ್ ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ. ತಗೊಂಡಿದ್ಯಾ? ಹೌದು. ಓಕೆ, ಅದಕ್ಕೆ ಆನ್ಸರ್ ಇರ್ಲಿ ಬಿಡು, ಏನಾಗುತ್ತೆ ಇವಾಗ. ಕೇಳ್ತಾರೆ. ಹೌದು. ಇಷ್ಟು ದಿನ ಕಾಲ್ಸ್ ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ನೀನ್ ಕಾಲ್ ಮಾಡ್ತೀನಿ ಅಂತ ನಾನ್ ವೇಟ್ ಮಾಡ್ತಾ ಇದ್ದೆ, ನಾನ್ ಕಾಲ್ ಮಾಡ್ತೀನಿ ಅಂತ ನೀನ್ ವೇಟ್ ಮಾಡ್ತಾ ಇದ್ದೆ. ಲಾಸ್ಟ್ ಯಾರು ಕಾಲ್ ಮಾಡಿದ್? ನೀನೇ ಮಾಡಿದ್ದು. ಅಷ್ಟೇ, ಅಲ್ಲಿ ಆನ್ಸರ್ ಸಿಕ್ತು ತಾನೆ. ಓಕೆ, ಯಾಕೆ? ಪ್ರತಿ ಸರ್ತಿ ಎಷ್ಟು ಸರ್ತಿ ಜಗಳ ಆಗಿದೆ, ಅವಾಗ ನಾನೇ ಸೋತಿದ್ದೀನಿ, ನಾನೇ ಕನ್ವಿನ್ಸ್. ಯಾಕಂದ್ರೆ ಅವನೇ ತಪ್ಪು ಮಾಡಿರ್ತಾನೆ. ತಪ್ಪು ತಪ್ಪೇನಂದ್ರೆ ನನ್ಗೆ ಇಲ್ಲಿ ನನ್ ಜೊತೆ ಇಬ್ರು ಬದುಕ್ ಕಟ್ಕೊಳ್ಳೋದಕ್ಕೆ ಇವನು ನಾವ್ ಜಗಳ ಆಡ್ತಿದ್ದ ಅಷ್ಟೇ. ಬೇರೆ ಏನಕ್ಕಾದ್ರು ಜಗಳ ಆಡಿದಿನ? ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಜಗಳ ಮಾಡಿದಿನ? ಯಾವತ್ತು ಹೇಳಿಲ್ಲ. ಆದ್ರೆ ಜಗಳ ಆಡಿದಾಗ ಯಾವತ್ತು ಆಯ್ತು ತಪ್ಪು ಮಾಡಿದೆ ಅಂತ ಸಾರಿ ನೀನೇ ಇಂದು ಅಂತ ಯಾವತ್ತು ಅವ್ರು ಬಂದಿಲ್ಲ. ನಾನು ಹಂಗ ಹೇಳ್ತಾ ಇಲ್ಲ. ನಾನ್ ಏನ್ ತಪ್ಪು ಮಾಡಿದ್ದೀನಿ? ನಾನ್ ತಪ್ಪು ಮಾಡಿದ್ ಹೇಳ್ತಾ ಇರೋದು. ನಾನ್ ತಪ್ಪು ಮಾಡಿದ್ರೆ ಆಯ್ತು ನೀನೇ ತಪ್ಪು ಮಾಡಿದೆ ಇರ್ಲಿ ಅಂತ ತಾನಾಗೆ ಒಂದು ಮಾತಾಡ್ಸಿಲ್ಲ. ಎಷ್ಟೋ ಸಲ ಜಗಳ ನಾನಾಗಿ ಇರ್ಲಿ ಇಲ್ಲ ನಾನೇ ಮಾತಾಡ್ಸಿದೀನಿ. ಎಷ್ಟು ಸಲ ಇಲ್ಲ ಒಂದು ಅಂತ ನಾನೇ 3 ವರ್ಷದಿಂದ ಹೇಳ್ತಾ ಇಲ್ಲ ಬಂಗಾರಿ. ನೀನ್ ಸುಮ್ನೆ ಮತ್ತೆ ಅದನ್ನು ರಾಂಗ್ ಕನ್ವಿನ್ಸ್ ಮಾಡೋದು ನಾನೇ ಮಾಡಿದ್ದೆ. ಇವಾಗ ಏನಾಗಿತ್ತು? ಇವಾಗ 1-2 ತಿಂಗಳಿಂದ ಏನಾಗಿದೆ? ನೀನ್ ಮತ್ ಸುಮ್ನೆ ನೀನೇ ನನ್ನ ಬ್ಲಾಕ್ ಹಾಕ್ಬಿಟ್ಟಿದ್ದಲ್ಲ 1.5 ತಿಂಗಳು. ಆಮೇಲೆ ಅನ್ಬ್ಲಾಕ್ ಮಾಡಿದ್ದೆ. ಮತ್ ನನಗೂ ಕೋಪ ಬರಲ್ಲ, ನಿನ್ಗೆ ಹೆಂಗ್ ಕೋಪ ಬರುತ್ತೆ? ನಮಗೂ ಬರೋದೇ ಇಲ್ವಾ? ಅಲ್ಲ, ಅನ್ಬ್ಲಾಕ್ ಮಾಡಿ ಎಷ್ಟು ದಿವಸ ಮಾತಾಡ್ಲಿಲ್ವಾ? ಮಾತಾಡಿದ್ವಿ ಬಿಡು ಒಂದ್ಸರ್ತಿ. ಯಾಕೋ ಹಂಗೆ ಕೋಪ ಬಂದ್ಬಿಟ್ಟು ಬಿಟ್ಟಿದ್ದೆ ಬಿಡು. ಆಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ 3 ವರ್ಷದಿಂದ ನಾನು ಬ್ಲಾಕ್ ಮಾಡಿದ್ದೆ. ಅವಾಗ ಯಾಕೆ ಬರ್ಲಿಲ್ಲ ಕೋಪ? ಗೂಗಲ್ ಪೇ ಎಲ್ಲ ಮೆಸೇಜ್ ಮಾಡಿದ್ದಾನೆ ಸ್ನೇಹಿತರೆ. ಅವಾಗ ಮಾಡಿದೀನಿ. ಈ ಸರ್ತಿ ತುಂಬಾ ಈ ಸತಿ ಏನಾಯ್ತು ಗೊತ್ತಿಲ್ಲ. ಜಗಳಗಳು ಇದ್ದೇ ಇರುತ್ತೆ ತಾನೆ, ಮಾತು ಬಿಡೋಷ್ಟು ಇವನಿಗೆ ಜಗಳ. ಓಕೆ, ಜಗಳ ಆಗಿದ್ದು ಯಾಕೆಂದು ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ ಇವಾಗ. ಓಕೆ, ಈಗ ಯಾಕೆ ಕಾಲ್ಸ್ ಈಗ ಯಾಕೆ ಮತ್ ಮೀಟ್ ಮಾಡಿದೆ? ಕೊಬ್ಬು ಪ್ರೀತಿ ಮಾಡಿದ್ದೇನಲ್ಲ, ಈಗ ತರ ಹಿಂಗ್ ಕೇಳ್ತಾರೆ. ಏನ್ ಮಾಡ್ತೀರಾ? ನನ್ಗೆ ಪ್ರೀತಿ ಇರೋದಕ್ಕೆ ಬಂದಿರೋದಿಲ್ಲ. ಮತ್ ಪ್ರೀತಿ ಇರೋದಕ್ಕೆ ಕೊಬ್ಬು ಅಂತಿದೆ. ಪ್ರೀತಿ ಇರೋದಕ್ಕಿಂತ ಇಷ್ಟು ಬಂದ್ರು ಇಷ್ಟೆಲ್ಲ ಕನ್ಫರ್ಮೇಶನ್ ತಗೋತಾಳೆ. ಏನ್ ಕನ್ಫರ್ಮೇಶನ್ ಏನಿಲ್ಲ ಸ್ನೇಹಿತರೆ, ಬಂದಿದ್ ಪ್ರೀತಿಗಾಗಿ ಅಲ್ವಾ? ಪ್ರೀತಿಗಾಗೆ ಬಂದಿರೋದು. ನೀನ್ ಬೇಕು ಅಂತಾನೆ ಬಂದಿರೋ, ಸುಮ್ನೆ ನಾನೇನು ಏನು ಅಂತ ಮೋಸ ಮಾಡೋದು ಯಾವತ್ತೂ ಇಲ್ಲ. ನಾನ್ ಯಾವ ತರ ಹೇಳಿದಿನ ಸ್ನೇಹಿತರೆ? ಆತರ ಇದ್ರೆ ಇವನ್ ಹೆಸರು ಕೇಳಿದ ತಕ್ಷಣ ನಾನು ದುಃಖ ಯಾಕೆ ಮಾಡ್ಕೊಳ್ತಿದ್ದೆ ಎಮೋಷನಲ್ ಆಗಿ? ಅದ್ ಆಟೋಮೆಟಿಕ್ ಆಗಿ ಬರ್ತದೆ. ಅಂದ್ರೆ ನಂಗೆ ಗೊತ್ತಿಲ್ದಿರ ನನ್ಗೆ ವಿನು ಮೇಲೆ ಪ್ರೀತಿ ಇದೆ, ಹಾಗಂತ ಹೇಳಿ ನಾನೇನೋ ಇವನಿಗೆ ಮೋಸ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇಲ್ಲ. ಆಯ್ತಾ? ಇನ್ನೊಂದು, ಇವಾಗ ನನ್ನ ಲೈಫ್ ಅಲ್ಲಿ ಏನೋ ಆಗಿದೆ ಅಲ್ವಾ, ಆತರ ಆಗಿದ್ರು ಕೂಡ ವರ್ಡ್ ಉಪಯೋಗಿಸಲ್ಲ ಬಿಡು. ನಿಮ್ಗೆ ಸಿಟ್ಟು ಬರುತ್ತೆ, ಆದ್ರೆ ಅದಾಗಿದ್ರು ಕೂಡ ನೀನ್ ಯಾಕೆ ನನ್ನ ಇಷ್ಟಪಡ್ತಾ ಇಷ್ಟ ಆಯ್ತು. ಏನ ನಿಂದೇನೋ ತಪ್ಪಿಲ್ದೆ ಇದ್ರೆ ನಿಂದೇನೋ ತಪ್ಪೇ ಇಲ್ಲ. ನಾನ್ ಯಾಕೆ ಅದನ್ನ ತಿಳ್ಕೊಳ್ರಿ? ನಿಂದು ತಪ್ಪಿಲ್ಲ, ಏನು ಇನ್ನಿಲ್ಲ. ಟೈಮ್ ಏನು ಮಾಡಕ್ಕಾಗಲ್ಲ, ಸರಿ ಇಲ್ಲ ಅಷ್ಟೇ. ಓಕೆ, ಒಟ್ನಲ್ಲಿ ಅಲ್ಲ, ನನ್ನ ಏನಕ್ಕೆ ಇಷ್ಟಪಟ್ಟೆ ನಾನು ಹೇಳಿದೀನಿ. ನನ್ಗೆ ಇದನ್ನ ಹೇಳಕ್ ನೋಡಿ ಸ್ನೇಹಿತರೆ, ನನ್ನ ಏನಕ್ಕೆ ಇಷ್ಟಪಟ್ಟೆ ಅಂತ ಹೇಳ್ತಾ ಹೇಳು. ನಂಗೆ ಇಷ್ಟ ಆಯ್ತು, ನಾನು ಇಷ್ಟಪಟ್ಟೆ ಅಷ್ಟೇ. ಅಲ್ಲ, ಏನ್ ನೋಡಿ ಇಷ್ಟಪಟ್ಟೆ? ನಿನ್ ಗುಣ ನೋಡಿ ಇಷ್ಟಪಟ್ಟೆ. ಅದನ್ನ ಹೇಳಕ್ ಜಂಬ ಕಳ್ಳ ನೋಡಿ ಸ್ನೇಹಿತರೆ, ಅವ್ರ ಗುಣ ನೋಡಿ ಇಷ್ಟ ಆಯ್ತು ಅದಕ್ಕೆ. ಆದ್ರೂ ಒಂದ್ ಜಂಬ ಬಿಟ್ಟಿಲ್ಲ. ಓಕೆ ಬಿಡು, ಮತ್ ನಿಂಗೆ ಸಿಟ್ಟು ಬರ್ಸದ್ ಬೇಡ. ಆಯ್ತು, ಸಿಟ್ಟು ಬರತ್ತಾರಲ್ಲ ಸ್ನೇಹಿತರೆ, ಇದು ಸಿಟ್ಟು. ಈಗ ಏನಿಲ್ಲ, ಸಿಟ್ಟೇನಿಲ್ಲ. ಇದು ಫ್ರಾಂಕ್ ಆಗಿ ಹೇಳೋಣ, ಯಾಕಂದ್ರೆ ಪ್ರಪಂಚ ಮುಂದೆ ನಾವ್ ಇದೀವಿ. ಇವಾಗ ಸಿಟ್ಟೇನ್ ಬಂತು? ಈಗ ನಿಂಗೆ 31 ವರ್ಷ, ನಂಗೆ 35 ವರ್ಷ. ಬೇಡ ಅಂತ ನಿಂಗೆ ಅದಕ್ಕೆ ಹೇಳ್ತಾ
ನಾನು ಯಾವ್ಯಾವ ವಿಷಯ ಸೋಷಿಯಲ್ ಮೀಡಿಯಾಗ ಇರ್ಬೇಕು ಆ ವಿಷಯಗಳನ್ನ ಆ ತರನೇ ಇರ್ಬೇಕು. ನೀನ್ ಸುಮ್ನೆ ಇರೋ. ಈಗ ಏನಾಗಲ್ಲ. ನೀನ್ ಹೆಂಗ್ ಹೇಳ್ಬೇಕು ಗೊತ್ತಾ, ನಿಜವಾಗ್ಲೂ ಗಂಡ್ಸಾದವ್ರು ಏಜ್ ಇಸ್ ಜಸ್ಟ್ ನಂಬರ್ ಅನ್ಬೇಕು. ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಸುಮ್ನೆ ಕೂತ್ಕೋ ಸ್ನೇಹಿತರೆ. ಯಾಕಂದ್ರೆ ಎಲ್ಲಾ ವ್ಯಕ್ತಿಗಳು ಹಂಗೆ ಇರಲ್ಲ, 5 ಬಟ್ಟು ಸಮ ಇರಲ್ಲ. ಒಬ್ಬೊಬ್ರು ಹಿಂಗಾದಾಗಲೇ ಅಡ್ಜಸ್ಟ್ ಆಗೋದು. ಬಟ್ ಇವಾಗ ಅದ್ ಅರ್ಥ ಆಗಲ್ಲ. ನಾನ್ ಏನ್ ಮಾಡ್ಲಿ? ಅಲ್ಲ ಅರ್ಥ ಆಗಲ್ಲ. ನಾನಿಗೇನ್ ಅರ್ಥ ಆಗಲ್ಲ. ತಾನೇ ಹೇಳಿ ಏಜ್ ಇಸ್ ಜಸ್ಟ್ ನಂಬರ್ ಅಂತ. ಈಗ ನನಗ್ ಗೊತ್ತು, ನೀನ್ ಹೇಳ್ಬೇಕಲ್ಲ, ಅವ್ರಿಗೆ ಗೊತ್ತಾಗ್ಬೇಕಲ್ಲ ನಿನ್ ಭಾವನೆ ಏನು ಅಂತ. ಕೇಳು, ಏಜ್ ಇಸ್ ಜಸ್ಟ್ ನಂಬರ್ ಅಂತ 1000 ಜನದಲ್ಲಿ 10 ಜನ ತಿಳ್ಕೊತಾರೆ. ಇನ್ನು 90 ಜನ ಹಂಗೆ ಇರ್ತಾರೆ. ಅವ್ರಿಗೂ ಮೆಚ್ಚಕ್ ನೀನ್ ಮದ್ವೆ ಆಗ್ತಿದ್ಯಾ? ನಾವ್ ಯಾರನ್ನು ಮೆಚ್ಚಕ್ ಗೊತ್ತಾ ಇಲ್ಲ. ನಾವು ಏನ್ ಕಾನ್ಫಿಡೆನ್ಸ್ ಅಂತ ಕಾನ್ಫಿಡೆನ್ಶಿಯಲ್ ಏನಿಲ್ಲ ಸ್ನೇಹಿತರೆ. ಏನ್ ಗೊತ್ತಾ, ಈಗ ಏನೋ ನಮ್ ಜೀವನ ಕತೆ ಎಲ್ಲಾನು ಫುಲ್ ಈ ತರ ಹೆಂಗ್ ಹೇಳ್ಬಿಟ್ರೆ ಇದು ಕಾನ್ಫಿಡೆನ್ಸ್ ಇಲ್ಲ. ಅಲ್ಲಲ್ಲ, ನಾವು ಓಪನ್ ಆಗಿ ಹೇಳಿಲ್ಲ ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಅರ್ಥ ಆಯ್ತಾ? ನಮ್ ಲೈಫ್ ಇರೋದೇ ಈ ತರ ಅಂತಂದ್ರೆ ಯಾರಾದ್ರೂ ತೊಂದ್ರೆ ಕೊಡ್ತಾ ಇರೋದನ್ನು ಅವ್ರು ಬಿಟ್ಟು ಹೋಗ್ತಾರೆ. ಯಾಕಂತಂದ್ರೆ ನಮ್ ಲೈಫ್ ನಾವ್ ಲೀಡ್ ಮಾಡ್ತಿರ್ತೀವಿ, ಯಾರನ್ನೂ ಮೆಚ್ಚಸಕ್ ನಾವ್ ಲೀಡ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಅದಿರ್ಬೇಕು ಫಸ್ಟ್ ಆಫ್ ಆಲ್ ನಿಂಗೆ. ಇಲ್ಲ ಅಂತಂದ್ರೆ ಮತ್ತೆ ನಮ್ಮಿಬ್ರ ಮಧ್ಯೆ ಬಿರುಕು ಬರುತ್ತೆ ಅಷ್ಟೇ ಸ್ನೇಹಿತರೆ. ನಾ ಹೇಳೋದು, ನಾನು ನಿಂಗೆ ಬೇಕು ಅಂತ ವಿಡಿಯೋ ಡಿಲೀಟ್ ಮಾಡು ಅಂತ ಅಂದಲ್ಲ. ನಾನು ನಿಂಗೆ ಬೇಕು ಅಂದ್ರೆ ವಿಡಿಯೋ ಡಿಲೀಟ್ ಮಾಡು ಆ ತರ ಹೇಳೇ ಇಲ್ಲ. ಎಲ್ರು ನಮ್ಗೆ ಉಗಿತಾ ಇದಾರೆ, ಎಲ್ರು ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಮನೆಯವರೆಲ್ಲ ಸೆನ್ಸಿಟಿವ್, ಅದ್ರ ಬಗ್ಗೆ ಗೊತ್ತಿರಲ್ಲ. ಮತ್ ಇವ್ರೆಲ್ಲ ಎಜುಕೇಟೆಡ್, ಮತ್ ಇವ್ರಿಗೆ ಗೊತ್ತಾಗುತ್ತೆ ಅಂತ ಮಾಡಿದ್ರು. ಇವಾಗ ಗೊತ್ತಾಯ್ತು ಅವ್ರ ಮನೇಲಿ ಸೆನ್ಸಿಟಿವ್ ಅಂತ ಹಂಗ ಹೇಳಿದಾನೆ. ಪಾಪ ಇವ್ನ್ಗೇನು ಬೇಜಾರ, ಇವ್ನ್ಗೆ ಆಯ್ತು ಸುಮ್ನೆ ಅಲ್ಲ, ಅವ್ರ ಮನೇಲಿ ಸೆನ್ಸಿಟಿವ್ ಅಂತ ಹೇಳಿದಾನೆ. ಇವಾಗ ಯಾವ ಮನೇಲಾದ್ರೂ ಸಡನ್ ಆಗಿ ಯಾರು ಒಪ್ಪೋದಿಲ್ಲ. ಇವಾಗ ಅದು ಗೊತ್ತಿರುತ್ತೆ ಮತ್ತೆ. ಅದೇ ನಾನಿಲ್ಲ, ಅದಕ್ಕೆ ಆನ್ಸರ್ ಹೇಳು ಸಾಕು, ಅಷ್ಟೇ ಹೇಳ್ತಾ ಇರೋದ್ ನಾನು. ಅಲ್ಲಲ್ಲ ಬಂಗಾರ, ಇದು ಇನ್ನೊಂದ್ ಸ್ವಲ್ಪ ಇದೆ. ನೀನು ನನ್ನ ಲೈಫ್ ನಲ್ಲಿ ಬರುವಾಗ ನಿನ್ನ ಫ್ಯಾಮಿಲಿಗೆ ಕೇಳಿ ಬರ್ಲಿಲ್ಲ, ನಿನ್ನ ಮನಸ್ಸನ್ನು ಕೇಳಿ ಬಂದೆ ಅಲ್ವಾ? ಎಸ್ ಆರ್ ನೋ? ಅಷ್ಟೇ. ಹೌದು, ಮನಸ್ಸು ಕೇಳೇ ಬಂದಿರೋದು ಅಷ್ಟೇ ಸ್ನೇಹಿತರೆ. ಇವ್ರ ಫ್ಯಾಮಿಲಿನ ಕೇಳಿ ಬರ್ಲಿಲ್ಲ, ಇವಾಗ ಹೇಳ್ತಾನೆ ಫ್ಯಾಮಿಲಿ ಅಂತ. ನೀನು ಅದು ಹಂಗಂದ್ರೆ ಅರೇಂಜ್ ಮ್ಯಾರೇಜ್ ಆಗ್ಬೋದಾಗಿತ್ತು. ನಾನು ಎಷ್ಟು ಸತಿ ಹೇಳಿದ್ದೀನಿ ಗೊತ್ತಾ, 3 ವರ್ಷದಿಂದ ಇವನ್ಗೆ. ನೀನು ಪರಿಚಯ ಆಗಿ 3.5-4 ವರ್ಷ ಆಯ್ತು, ಆಗ್ತಾ ಬಂತು. ಆದ್ರೆ ಯಾಕೆ ನನ್ನ ಕಣ್ಣಲ್ಲಿ ನೀರು ಬರ್ಸ್ತಾ ಇದೆಯಾ ಬಂಗಾರ? ಒಂದೊಂದ್ ಸರ್ತಿ ನನ್ನ ಮಾತ್ರ ಸತ್ಯ ಇದ್ದಿದ್ದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಮಾತಲ್ಲಿ ಸತ್ಯ ಇದ್ದಿದ್ದು ನನಗ್ ಅರ್ಥ ಆಗಿರಲ್ಲ. ಅದಕ್ಕಿನ್ನ ಇದಾಗಿರುತ್ತೆ. ಇದು ತಪ್ಪು ಯಾರು ತಪ್ಪು ಮಾಡಲ್ಲ. ಅವಳು ಮಾಡಿರ್ತಾಳೆ, ನಾನು ಮಾಡಿರ್ತೀನಿ. ನಾನೇನ್ ತಪ್ಪು ಮಾಡಿದೀನಿ? ನಾನು ನಾರ್ಮಲ್ ಆಗಿ ಏನ್ ತಪ್ಪು ಮಾಡಿದೀನಿ? ಆಯ್ತು, ಇವಳು ಏನು ತಪ್ಪು ಮಾಡಿಲ್ಲ, ನಾನೇ ತಪ್ಪು ಮಾಡಿದೀನಿ, ನಾನೇ ಕಂಡ್ಬಿಟ್ಟು. ಆಯ್ತು, ಇದಕ್ಕೂ ನಿನ್ ಕ್ವಶನ್ ಏನು? ಹೇಳು, ಬಾಯ್ ಬಿಟ್ಟು ಹೇಳಿ, ನಾ ಏನ್ ತಪ್ಪು ಮಾಡಿದೀನಿ? ನೀನೇನು ಮಾಡಿಲ್ಲ ಬಿಡು. ಹೇಳು, ಏನು ಮಾಡಿಲ್ಲ ಬಿಡು ಅಂತಲ್ಲ, ಹೇಳು ಏನ್ ಮಾಡಿದೀನಿ. ಹೌದು, ಮತ್ತೆ ಏನಾದ್ರು ಒಂದು ಮಾತಾಡ್ಬೇಕಾದ್ರೆ ನಿನ್ಗೆ ಗೊತ್ತಿದ್ರೆ ನಿನ್ಗೆ ಗೊತ್ತಿರುತ್ತೆ ಅಂತ ಹೇಳಿ. ಅಂದ್ರೆ ಏನಾದ್ರು ಹಂಗೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನಾವ್ ಏನಾದ್ರು ಮಾತಾಡ್ತಿರ್ತೀವಿ, ನಾನು ಹಂಗಲ್ಲ ಇದು ಹಿಂಗೆ ಅಂತ ಹೇಳ್ತಿರ್ತೀನಿ. ಇಲ್ಲ ನೀನ್ ಹಂಗೆ ಅಂತ ಹೇಳಿದ್ರೆ ಏನ್ ಹೇಳಿ ನಾನು? ಅಲ್ಲ ಏನಿಲ್ಲ ಸ್ನೇಹಿತರೆ, ನಾನು ಇವಾಗ ಇಷ್ಟು ವರ್ಷ ಆದ್ರೂನು ನಿನ್ ನಿಜವಾಗ್ಲೂ ಪ್ರೀತಿ ಇದ್ರೆ ನೀನು ನನ್ ಕಷ್ಟಕ್ಕೆ ಆಗ್ತಿ ಅಂತ ನಾ ಹೇಳಿರ್ತೀನಿ. ಅದ್ ನಂಗೆ ಅನ್ಸಿರ್ತೀನಿ. ಇಲ್ಲ ಏನ್ ಪ್ರೀತಿ ಇದೆ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ, ನಾನ್ ಇಲ್ಲ ಬಂಗಾರ ನಮ್ಮಿಬ್ರಿಗೆ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಅವಾಗ ಅದಕ್ಕೆ ಇವ್ನು ಹೇಳ್ತಾ ಇದ್ದಾನೆ, ನಿನ್ಗ ಅನ್ಸದ್ ನೀನ್ ಹೇಳ್ತೀಯ, ನನ್ಗ ಅನ್ಸದ್ ನಾನ್ ಹೇಳ್ತೀನಿ ಅಂತ ಅಲ್ವಾ? ಆಯ್ತು, ಮತ್ ಇನ್ನೇನ್ ತಪ್ಪು ಮಾಡಿದೀನಿ? ತಪ್ಪ, ನೀನೇನು ತಪ್ಪು ಮಾಡಿಲ್ಲ, ನೀನ್ ಸರಿ, ನಾನೇ ತಪ್ಪು. ನಿಜ ಹೇಳು ಮೊದಲು ಪ್ಲೀಸ್, ನಿಜ ಹೇಳು. ಏನ್ ತಪ್ಪು ಮಾಡಿದೀನಿ ಅನ್ಸುತ್ತೆ ಅದನ್ನ ಹೇಳು. ಇವಾಗ್ಲಾರು ಹೇಳು, ನನ್ಗೆ ಗೊತ್ತಾಗುತ್ತೆ ನಾನು ಏನ್ ತಪ್ಪು ಮಾಡಿದೀನಿ ಅಂತ. ನಮ್ಮ ಮಧ್ಯೆ ನಾವು ಕಾನ್ಫಿಡೆನ್ಸ್ ಅಲ್ಲಿ ಕಾನ್ಫಿಡೆನ್ಶಿಯಲ್ ಇವಾಗ ಬರ್ತಿರೋದು 3.5 ವರ್ಷದಿಂದ. ಇವಾಗ ಓಪನ್ ಆಗಿ ಹೇಳ್ತಿರೋದು 3.5 ವರ್ಷದಿಂದ. ಐಸಿ ಮೇ ತಿಂಗಳಲ್ಲಿ ಬ್ರೈನ್ ರಿವೈರಿಂಗ್ ಆಗುವವರೆಗೂ ಆಯ್ತಲ್ವಾ ಸಾಯೋ ಪರಿಸ್ಥಿತಿ. ಆ ವಿಡಿಯೋ ಹಾಕ್ತೀನಿ ನಿಮ್ಗೆ. ಆ ತರ ನಾವು ಇಷ್ಟು ಪ್ರೀತಿಸೋನ್ ನನ್ ಹುಡುಗ ನನ್ ಜೊತೆ ಲೈಫ್ ಬಂದಿದ್ದಾನೆ, ಜೊತೆಲಿಲ್ಲ. ಲೈಫ್ ಬಂದಿದ್ರು ಕೂಡ ಅಷ್ಟ್ರ ಮಟ್ಟಕ್ಕೆ ನಾನು ಸಂಕಟ ಪಟ್ಟು, ಅಷ್ಟ್ರ ಮಟ್ಟಕ್ಕೆ ಇದು ಸತ್ಯ ಸ್ನೇಹಿತರೆ, ಇಷ್ಟರ ಮಟ್ಟಕ್ಕೆ ನಾನು ಅಳ್ತಾ ಇದೀನಿ, ಸಂಕಟ ಪಡ್ತಾ ಇದೀನಿ ಅಂತ ಅಂದ್ರೆ ಅವಾಗ ಯಾರು ಓಪನ್ ಆಗಿ ಹೇಳಿರ್ಲಿಲ್ಲ, ಎಲ್ಲ ಕಾನ್ಫಿಡೆನ್ಶಿಯಲ್ ಆಗಿ ಇತ್ತು. ಇವಾಗ ಮಾತಾಡ್ತಾ ಇದ್ದಾನೆ ಅಲ್ವಾ? ಇವಾಗ ಏನ್ ತಪ್ಪು ಮಾಡಿದ್ದೆ? ಇವಾಗ ನಂದೇ ತಪ್ಪಾಗಿದೆ ಆಯ್ತಾ? ನಿಜ ಹೇಳು, ನೀನೇನು ತಪ್ಪು ಮಾಡಿಲ್ಲ, ನಂದೇ ತಪ್ಪು. ನೀನ್ ತಪ್ಪಿಲ್ಲ, ನಾನು ಅಷ್ಟ್ ಚೆನ್ನಾಗಿ ಹೇಳ್ತಾ ಇದೀನಿ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ರು ತಪ್ಪ ಮಾಡ್ತಾರೆ ಮನುಷ್ಯ, ಅದ್ರ ತಿದ್ಕೊಂಡು ಹೋಗೋನು ಮನುಜ ಆಗ್ತಾನೆ ಅಲ್ವಾ? ಇಲ್ಲ ಅಂತಂದ್ರೆ ದಾನವ ಆಗ್ತಾನೆ. ಈಗ ನಾನು ಏನ್ ತಪ್ಪು ಮಾಡಿದೀನಿ ನಾನು ತಿದ್ಕೊಳ್ತೀನಿ. ಇಲ್ಲಪ್ಪ, ನೀನ್ ಮಾಡಿಲ್ಲ, ನಂದೇ ತಪ್ಪು ಅಂತ ಹೇಳ್ತಾರೆ. ಮತ್ತೆ ನೀನೇನ್ ತಪ್ಪು ಮಾಡಿದ ಬಿಡು ಬಿಡು ಅಂತಂದ್ರೆ ಏನ್ ಬಿಡೋಣ? ಬಿಡು ಬಿಡು ಅಂದ್ರೆ ಏನ್ ಮಾಡೋಣ? ಫುಲ್ ಬುಕ್ ತುಂಬಿಸ್ಕೊಂಡ್ ಏನಿಲ್ಲ ಇರುತ್ತಡಿ. ನೀನು ಡಿಪ್ರೆಷನ್ ನಾನು ಡಿಪ್ರೆಷನ್ ಹೋಗೋ ಹಾಗೆ ಮಾಡ್ತೀಯ ಬಂಗಾರ? ಯಾಕೆ? ನಾನೇನ್ ಡಿಪ್ರೆಷನ್ ಹೋಗೋತರ ಅಂತ ಯಾವತ್ತೂ ದೇವ್ರ ನನಗ್ ಮಾಡಿಲ್ಲ ಆತರ. ಯಾಕೆ ಪ್ರೀತ್ ಸರ್ ಅಷ್ಟು ನಮ್ಗೆ ಅಳೋ ತರ ಮಾಡ್ತಾ ಇರೋದು ಆಗ್ಲಿಲ್ವಾ? ಯಾವಾಗ್ಲೂ ನಿನ್ ಥಾಟ್ ಅಲ್ಲಿ ನೀನ್ ಯೋಚನೆ ಮಾಡಿದ್ರೆ ನನ್ ಥಾಟ್ ಅಲ್ಲಿ ನಾನ್ ಹೇಳ್ತಾ ಇರೋದು ಯಾರು ಹೇಳಿ? ನೀನ್ ಹಿಂಗ್ ಹೇಳ್ಕೊಂಡು ನಿಮ್ಗೆ ಯಾರು ಹೇಳಿದ್ರ ಜೊತೆಲಿ ಬದುಕು ಕಟ್ಕೊಳ್ಳೋದು ಬೇಡ ಅಂತ? ಅದ್ ಯಾಕೆ ಅಳ್ತಾ ಇದ್ದೆ? ಅದ್ ನಿಮ್ಗೆ ಎಲ್ಲಾನು ಕೆಲವೊಂದು ವಿಷಯಗಳನ್ನ ಎಲ್ಲರ ಮುಂದೆ ಹೇಳ್ಬೇಕು ಅನ್ಸುತ್ತೆ, ಎಲ್ಲಾನು ಹೇಳಕ್ ಆಗಲ್ಲ ಅಷ್ಟೇ. ಒಟ್ನಲ್ಲಿ ಇಷ್ಟೇ ಸ್ನೇಹಿತರೆ. ನೋಡಿ ವಿನೋದ್, ನಾನೇ ಹೇಳ್ಬಿಡ್ತೀನಿ ಅವ್ನ ಮನ್ಸ್ ನಾನೇನ್ ಹೇಳ್ತೀನಿ ನೋಡಿ. ಅವ್ನ ಮನ್ಸಲ್ಲಿ ಇಲ್ಲ ಅಂದ್ರುನು ನಾನು ಒಂದು ಮಾನವೀಯತೆ ಇಟ್ಕೊಂಡ್ ಹೇಳ್ತೀನಿ. ವಿನು ಅವನ್ಗೆ ಆಯ್ತಾ, ಅವನ್ಗೆ ಮದ್ವೆ ಆಗಿಲ್ಲ ಆಯ್ತಾ. ಅವನು ಒಂದು
ಏನು ನಾರ್ಮಲ್ ಆಗಿ ಎಲ್ಲ ಮನೆಗಳಲ್ಲಿ ಒಂದು ಹುಡುಗಿನ ನೋಡಿ ಮದ್ವೆ ಆಗೋ ತರ ಅವನ್ ಪರಿಸ್ಥಿತಿ ಆಗಲ್ಲ, ಯಾಕಂದ್ರೆ ನನ್ನ ಇಷ್ಟಪಟ್ಟಿದ್ದಾನೆ. ಈಗ ಅವನಿಗೂ ಒಂದು ಲಾಸ್ ಅಲ್ವಾ ಲೈಫ್ ಅಲ್ಲಿ, ನಾನು ಅರ್ಥ ಮಾಡ್ಕೊಳ್ತೀನಿ. ಇವಾಗ ನನ್ನ ಮದ್ವೆ ಆದ್ರೆ ಇವನ್ಗೇನು ಇದಾಗತ್ತೆ, ಅದನ್ನ ನಾನು ಇವಾಗ ಲೈಫ್ ಲಾಂಗ್ ಅವನಿಗೂ ಒಂದು ಬೇಜಾರ್ ಇರ್ಬೋದು. ಅದಕ್ಕೆ ನಾನು ಎಷ್ಟು 3 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದೀನಿ, ಬೇಡವಿನು. ಆದ್ರೂ ಯಾವತ್ತಾದ್ರೂ ಇಲ್ಲಿ ತನಕ ನಾನು ಯಾವತ್ತಾದ್ರೂ ಆ ವಿಷಯದ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ತಾನೇ ಹೇಳಿ. ಇಲ್ಲ, ಅವ್ನ್ ಮಾತಾಡಿಲ್ಲ, ನಾನೇ ಹೇಳ್ತೀನಿ, ಎಷ್ಟೋ ಸತಿ ಹೇಳ್ತೀನಿ ಬೇಡ ಬಂಗಾರ, ಸುಮ್ನೆ ಏನಕ್ಕೆ ಈ ತರ ಅಂತ ನಾನೇ ಹೇಳ್ತೀನಿ. ನಾನು ಹತ್ಕೊಂಡು ಹೇಳಿದೀನಿ, ಸುಮ್ನೆ ನಿನ್ ಲೈಫ್ ಯಾಕೆ ಹಾಳು ಮಾಡ್ಕೊಳ್ತೀಯ, ಬೇಡ, ಇನ್ನು ಒಳ್ಳೆ ಕಡೆ ನೋಡಿ ಮದ್ವೆ ಮಾಡ್ಕೋ ಅಂತ ಎಷ್ಟು ಹೇಳಿದ್ದೆ, ಪ್ರತಿ ಹಂತದಲ್ಲೂ ಹೇಳಿದ್ದೆ ಆಯ್ತಾ. ಆದ್ರೆ ಇಲ್ಲ ಇಲ್ಲ ಅಂತಾನೆ ಅನ್ಕೊಂಡ್ ಬಂದದೇನೋಪ್ಪ. ಆದ್ರೂನು ನಾವ್ ದೂರನೇ ಇದೀವಿ. ಒಟ್ನಲ್ಲಿ ಈ ತರ ನನ್ಗೂನು ಹಿಂಸೆ ಆಗ್ತಿತ್ತು ಅಷ್ಟೇ ನಾನು ಹೇಳೋದು. ಓಕೆ, ಮುಂದಕ್ಕೂ ಇನ್ನೂ ಜಾಸ್ತಿ ನನ್ನ ಕಣ್ಣಲ್ಲಿ ನೀರು ಬರ್ಸಿ ನನ್ನ ಡಿಪ್ರೆಷನ್ ಹೋಗೋ ಹಾಗೆ ಮಾಡ್ಬೇಕು ಅಂತ ಪ್ಲಾನ್ ಇದೆಯಾ? ಆತರ ಯಾವತ್ತೂ ಇಲ್ಲಪ್ಪ, ನಾನು ಆತರ ಮನುಷ್ಯನೇ ಅಲ್ಲ. ಹೇಳಿದಲ್ಲ ಆತರ ಮನುಷ್ಯ ಅಲ್ವಾ ಅಂತ. ಓಕೆ, ನಾನಾಗಿರಲು ಬಿಡ್ತೀಯಾ ಅಥವಾ ಹೀಗೆ ಇರೋ ಹಾಗೆ ಇರು ಅಂತೀಯಾ? ನೀನಾಗೆ ಇರು, ನಾನಾಗೆ ಇರ್ತೀನಿ ಅಷ್ಟೇ. ನಾನು ಇನ್ನೇನು ಆಟೋಲ್ ಹೇಳಿದೀನಿ, ನೀನ್ ಅದೇ ಕೆಲ್ಸ ಮಾಡು ಇದೇ ಕೆಲ್ಸ ಮಾಡು ನಾನೇನು ಹೇಳಲ್ಲ. ಓಕೆ, ನೀನು ಬಂದಾಗ ಹೇಗೆ ನೋಡ್ಕೋತಾ ಇದ್ದೆ? ಚೆನ್ನಾಗಿ ನೋಡ್ಕೋತಾ ಇದ್ದೆ. ಅಂದ್ರೆ ನಾವು ಬೆರಳೆಣಿಕೆ ಅಷ್ಟೇ ಭೇಟಿ ಆಗಿರೋದು, ಬಟ್ ನಿಂಗೆ ಏನ್ ಅನ್ಸ್ತು? ನಾವು ಒಂಥರ ಗಂಡ ಹೆಂಡತಿ ತರ ಚೆನ್ನಾಗೇ ಇದ್ವಿ. ನಾವ್ ಏನ್ ಓಪನ್ ಆಗಿ ಚೆನ್ನಾಗೇ ನೋಡ್ಕೊಂಡಿದ್ದೆ. ನಾನು ಕೆಲಸ ಮಾಡ್ತಾ ಇದ್ದೆ, ಅವಳು ಕೆಲಸ ಮಾಡ್ತಾ ಇದ್ಲು, ಇಬ್ರು ಕರೆಕ್ಟ್ ಆಗಿ ನೀನ್ ನನ್ ಕ್ವಶನ್ ಕೇಳು, ನಾನ್ ಹೆಂಗ್ ನೋಡ್ಕೊಂಡಿದ್ದೀನಿ ಹೋಗೋಣ. ಲಾಸ್ಟ್ ಬಂಗಾರ. ಒಟ್ನಲ್ಲಿ ಗಂಡ ಹೆಂಡತಿ ತರಾನೇ ಫೀಲಿಂಗ್ ಅಲ್ಲಿ ವಿನು ಇದ್ದಾನೆ. ಓಕೆ, ಆದ್ರೆ ನನಗೂ ಕೂಡ ಇತ್ತು, ಅದ್ರ ಈ ನಡುವೆ ಯಾಕೋ ನಾನು ಒಬ್ಬಂಟಿ ಅನ್ನೋ ತರ ಫೀಲ್ ಬಂದ್ಬಿಟ್ಟಿತ್ತು. ನೋಡೋಣ ಏನಾಗತ್ತೆ ನೆಕ್ಸ್ಟ್. ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇದೀವಿ, ಏನಾಗುತ್ತೆ ನನ್ನ ಹಣೆ ಬರಲ್ಲ, ಅವ್ರ ಹಣೆ ಬರಲ್ಲ, ಏನಾಗುತ್ತೆ ಅದನ್ನೇ ಆಗೋದು ಅಷ್ಟೇ. ಏನಾಗುತ್ತೋ ಅದಾಗತ್ತೆ ಸ್ನೇಹಿತರೆ. ಲಾಸ್ಟ್ 3-4 ಇದೆ ಅಷ್ಟೇ. ನೀನ್ ಅದಾಯ್ತಲ್ವಾ, ನಿನ್ನ ಫಸ್ಟ್ ಬರ್ತ್ಡೇ ನಾನು ಹೇಗ್ ಸೆಲೆಬ್ರೇಟ್ ಮಾಡಿದ್ದೆ? ತುಂಬಾ ಚೆನ್ನಾಗಿ ಮಾಡಿದ್ವಿ, ಎಲ್ಲಾ ರೂಮ್ ಎಲ್ಲ ಡೆಕೋರೇಟ್ ಮಾಡಿದ್ಲು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನನ್ಗೆ ಎಷ್ಟು ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ ಸ್ನೇಹಿತರೆ, ಅವಾಗ ಆ ತರ ಟೈಮಲ್ಲಿ ವಿನು ನಂಗೆ ಸಿಕ್ಕಿ, ನಾನು ಬೇಡ ಅಂತಿದೀನಿ, ಇವನ್ ಬರ್ತಿದ್ರೆ ಅಲ್ಲಿಂದ ಅಷ್ಟು ದೂರದಿಂದ ಇಲ್ಲಿ ನನ್ನ ನೋಡಕ್ ಯಾಕೆ ಬರ್ತಾನೆ ವಿನು, ಇನ್ನು ನಾನು ಆ ಕಡೆ ಹೋಗ್ಬೇಕಲ್ಲ ಬೆಂಗಳೂರಿಗೆ ಅಂತ. ಇಲ್ಲ, ಬರ್ತೀನಿ ಅಂತ ಹೇಳಿ ಬಂದಿದ್ದ. ಆ ಬರೋ ಟೈಮಲ್ಲಿ ನಾನು ಎಷ್ಟು ಎಲ್ಲ ಅಂದ್ರೆ ನಾನು ಹೇಳ್ಕೋಬೇಕು ಅಂತಲ್ಲ, ಅಂದ್ರೆ ಅಷ್ಟು ಖುಷಿನಲ್ಲಿ, ಅಯ್ಯೋ ನನ್ನ ಹುಡುಗ ಅಂದ್ರೆ ಇಷ್ಟು ವರ್ಷಕ್ಕಾದ್ರೂ ನಾನು ಒಂದ್ ಜೀವ ನನ್ನ ಇಷ್ಟಪಡ್ತಾ ಇಲ್ಲ, ಒಂದ್ ಜೀವನ ನಾನು ಪ್ರೀತಿಸ್ತಿದೀನಿ ಅಂತ ಹೇಳ್ತಾ ಇಲ್ಲ ಅಂತ ಹೇಳಿ ನನಗೂ ಅವನ ಮೇಲೆ ಪ್ರೀತಿ ಶುರುವಾಗಿ ಎಷ್ಟು ಅಂದ್ರೆ ಆ ಫೀಲಿಂಗ್ ಅಲ್ಲಿ ನಾನು ಎಲ್ಲ ಮಾಡಿದ್ದು ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಓಕೆ, ನನ್ನ ಲಾಸ್ಟ್ ಬರ್ತ್ಡೇ ನೀನು ಹೇಗೆ ಸೆಲೆಬ್ರೇಟ್ ಮಾಡಿದೆ? ಲಾಸ್ಟ್ ಬರ್ತ್ಡೇ ಯಾವ ರೀತಿ ನೀನು ಸೆಲೆಬ್ರೇಟ್ ಮಾಡಿದೆ? ಚೆನ್ನಾಗಿ ಮಾಡಿದ್ವಿ. ನಾನು ಲೇಟೆಸ್ಟ್ ಯಾವ ರೀತಿ? ಲಾಸ್ಟ್ ಅಂದ್ರೆ ಯಾವ್ದಾಗುತ್ತೆ? ಲೇಟೆಸ್ಟ್ ಅಂದ್ರೆ ನಾನು ವಿಶ್ ಮಾಡಿದೆ, ಊಟ ಆರ್ಡರ್ ಮಾಡಿದ್ದ. ಇಲ್ಲಿ ಉಡುಪಿನಲ್ಲಿ ನಾನಿದ್ದೆ, ವಿನು ಬೆಂಗಳೂರಿಂದ ಊಟ ಆರ್ಡರ್ ಮಾಡಿದ್ದ. ನಂಗೂ ತುಂಬಾ ಖುಷಿ ಆಯ್ತು. ನನ್ನ ಈ ವರ್ಷ ಅದಕ್ಕೂ ಮುಂಚೆ ಹೋದ ವರ್ಷದ ಬರ್ತ್ಡೇಗೆ ಅಮ್ಮ ನೀನು ಬಂದಿರಲ್ಲ, ಅದನ್ನ ಹೇಳು. ಲಾಸ್ಟ್ ಟೈಮ್ ನಾನು ಮತ್ತೆ ಚೈತು ಅಮ್ಮನದು ಎಲ್ರು ಸೇರ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ವಿ. ರಾತ್ರಿ ಏನೋ ನಾನು ಮಲಗಿದ್ದೆ ಅಂತ ಅವಳು ಇದು ನನಗೆ ಗೊತ್ತಾಗಿಲ್ಲ ಮಲಗಿದ್ದೆ ಅಂತ, ಕೋಪ ಹೋಗ್ಬಿಟ್ಟು ನನ್ನ ಜೊತೆ ಮಾತಾಡ ಇರ್ಲಿಲ್ಲ. ಅದು 5 ನಿಮಿಷ ಮಾತಾಡಿಲ್ಲ, ಆಮೇಲೆ ಮಾತಾಡಿ ನೆಕ್ಸ್ಟ್ ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅವತ್ ನಂಗೆ ಏನ್ ಕೊಟ್ಟಿದ್ದೆ? ಏನು ಹೋದ ವರ್ಷ ಬರ್ಡೇಗೆ ಏನ್ ಕೊಟ್ಟೆ? ನಂಗೆ ಗಿಫ್ಟ್ ಕೊಟ್ಟಿದ್ದೆ, ಮತ್ತೆ ಡ್ರೆಸ್ ಕೊಟ್ಟಿದ್ದೆ. ಡ್ರೆಸ್ ನಾನು ಹೇಳಿದ್ನಲ್ಲ, ಡ್ರೆಸ್ಗೆ ವಿನುನೆ ಇಟ್ಕೊಟ್ಟಿದ್ದ ದುಡ್ಡು. ಆದ್ರೆ ನಾನೇನ್ ಹೇಳದಂದ್ರೆ, ನೀನ್ 1000 ರೂಪಾಯಿ ಖರ್ಚು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಹೆಣ್ಮಕ್ಳಿಗೆ ಏನಂದ್ರೆ, ನೀನ್ ಸಣ್ಣದಾಗಿ ಹೋದ ವರ್ಷ ಎಲ್ಲ ಏನ್ ನೋಡು, ಸಣ್ಣದಾಗಿ ಏನೋ ಗೊಂಬೆ ಎಲ್ಲ ಕೊಟ್ಟಿದ್ದೆ, ಎಲ್ಲ ಕೊರಿಯರ್ ಮಾಡಿದೆ. ಆತರ ಸಣ್ಣ ಪುಟ್ಟದ್ದು ಏನೋ ಒಂದ್ 10 ರೂಪಾಯಿದು ಏನಾದ್ರು ಕೊಟ್ಟರು ಖುಷಿ ಆಗುತ್ತೆ. ಆತರ ನಮ್ದು ಮನಸ್ಥಿತಿ. ಆತರ ಏನಾದ್ರು ಕೊಟ್ಟ ಬರ್ತ್ಡೇಗೆ? ನಂಗೆ ನೆನಪಿಲ್ಲ. ಏನ್ ನೆನಪಿಲ್ಲ? ಕೊಟ್ಟಿವಾಗ ನೆನಪಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಅರ್ಥ. ಬರ್ತ್ಡೇ ಕೇಕ್ ಕಟ್ ಮಾಡುವಾಗ ಏನಾದ್ರು ಕೊಟ್ಟ? ಒಂದ್ 10 ರೂಪಾಯಿ ಚಾಕ್ಲೇಟ್ ತಗೊಂತ? ಚಾಕ್ಲೇಟ್ ಏನ್ ಕೊಟ್ಟಿಲ್ಲ ಅನ್ಸುತ್ತೆ. ಕೊಟ್ಟಿರ್ಬೇಕು, ನಂಗೆ ನೆನಪಿಲ್ಲ. ಬಟ್ ಕೊಟ್ಟಿಲ್ಲ ಸ್ನೇಹಿತರೆ, ಏನು ಕೊಟ್ಟಿಲ್ಲ. ಆಕ್ಚುಲಿ ಅವತ್ತು ನಾನು ನಿದ್ದೆಗಾನಲ್ಲಿ ಇದ್ದಿದ್ದಕ್ಕೆ ನಾನು ಹೋಗೋದು. ಅಲ್ಲ, ಇವನು ಬೆಂಗಳೂರಿಂದ ಬಂದಿದ್ದಾನೆ, ಅಟ್ ಲೀಸ್ಟ್ 10 ರೂಪಾಯಿ ಚಾಕ್ಲೇಟ್ ಇಟ್ಕೊಂಡು ಬರ್ಲಿಲ್ಲ ನಂಗೋಸ್ಕರ.
ಅಷ್ಟ್ ಕೆಲ್ಸಕ್ಕೆಲ್ಲ ಹೋಗ್ತಿದ್ದಾನೆ. MBA ಓದಿ 1000 ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದ. ತಂಗಿ ಮದ್ವೆಗೆಲ್ಲ ದುಡ್ಡು ಖರ್ಚು ಮಾಡಿದಾನೆ. ಅದ್ಬಿಟ್ಟು ನನ್ ಒಂದ್ 10 ರೂಪಾಯಿ ಚಾಕ್ಲೇಟ್ ಹಂಗ್ ಕೊಟ್ಟಿರ್ಲಿಲ್ಲ. ಆದ್ರೆ ಇನ್ನೊಂದನ್ನು ಹೇಳ್ತೀನಿ ನಾನು, 2023 ಆಮೆಗುಂಡಿಗೆ ಹೋಗಿದ್ವಿ. ಅಲ್ಲಿ ಇವನು ದುಡ್ಡು ಖರ್ಚು ಮಾಡಿದ್ದಾನೆ ರೂಮ್ಗೆ. ನಾವ್ ಅಲ್ಲಿ ಹೋದಾಗ ಏನದು ನನ್ಗೆ ಸಿಲ್ವರ್ದ್ ಒಂದ್ ಸರ ಕೊಟ್ಟಿದ್ದಾನೆ, ಅದು ಕಟ್ಟಾಗಿತ್ತು, ಇಟ್ಕೊಂಡಿದೀನಿ. ಅಲ್ಲಿ ಕೇಕ್ ಕಟ್ ಮಾಡಿ ಅದ್ ಮಾಡಿದ್ದ. ಫಸ್ಟ್ ಮಾಡ್ತಾನೆ, ಆಮೇಲೆ ಹಂತವಾಗಿ ಬರುವಾಗ ಯಾಕೆ ಕಮ್ಮಿ ಆಗುತ್ತೆ? ಒಂದ್ ಚಾಕ್ಲೇಟ್ ಕೊಡ್ದಿರಷ್ಟು. ಆಯ್ತು ಆಯ್ತು ಬಿಡು, ಕೊಟ್ಟಿಲ್ಲ. ನೋಡಿ ಸ್ನೇಹಿತರೆ, ನಾವ್ ಹಂಗ್ ಫಸ್ಟ್ ಬರ್ತೀವಿ ಅಷ್ಟು ಮಾಡಿರ್ತೀವಿ. ಇನ್ ಕೊನೆಗೆ ನಮ್ಗೆ ಒಂದ್ ಚಾಕ್ಲೇಟ್ ಇಲ್ಲ. ಈ ವರ್ಷ ಒಂದು ಬರ್ಲೂ ಇಲ್ಲ, ಭೇಟಿನೂ ಆಗ್ಲಿಲ್ಲ. ನಾವು ಚಾಕ್ಲೇಟ್ ತಿನ್ನಕ್ ಚಿಕ್ಕ ಮಕ್ಕಳಲ್ಲ. ಚಾಕ್ಲೇಟ್ ತಿನ್ನೋದಲ್ಲ, ಚಾಕ್ಲೇಟ್ ಬೇಡಪ್ಪ, ಚಾಕ್ಲೇಟ್ ಏನು ಬೇಡ. ಅಟ್ಲೀಸ್ಟ್ ಒಂದ್ ತಗೊಂತ ಸಣ್ಣದ್ ಏನಾರು ಒಂದ್ ಕೊಡ್ತಾರೆ. ಅದು ಬೇಕಾಗ ಚಾಕ್ಲೇಟೇ ಕೊಡ್ಬೇಕಂತ ಏನು ಸ್ನೇಹಿತರೆ. ಅದು ಚೆನ್ನಾಗಿ ಬೇಗ ಅಜ್ಜಿ ಆಗೋದೇ ನನ್ಗೆ ಇಷ್ಟ ಇಲ್ಲ. ಚಾಕ್ಲೇಟ್ ಬೇಡ, ಅಟ್ಲೀಸ್ಟ್ ಸಣ್ಣದ್ ಏನಾದ್ರು ಒಂದ್ ಬಳೆನೋ ಏನಾದ್ರು ಒಂದ್ ಕೊಡ್ಬೋದಾಗಿತ್ತು. ಮರ್ದಿನ ನಾನು ಅದಕ್ಕೆ ಬರ್ಡೇ ಸಲುವಾಗಿನ ದೇವಸ್ಥಾನದಲ್ಲಿ ಬಳೆ ಹಾಕೋ, ಅದು ನಾನು ಕೇಳಿದ್ ಕೊಡ್ಸಿದ ಪಾಪ. ಬಳೆ ಹಾಕು ಅಂತ ಹೇಳಿದೆ ನಾನು. ಆಮೇಲೆ ಬರ್ತ್ಡೇ ಕೇಕ್ ಕಟ್ ಮಾಡುವಾಗ ನೆನ್ಪಿಗೆ. ಆಯ್ತಾಯ್ತು. ಅದನ್ನ ಹೇಳಿ ನಾನು ಬರ್ತ್ಡೇಗೆ ಅಂತ ಇವನ್ ಹೇಳಿಲ್ಲ. ಆಯ್ತು ಬಂಗಾರ, ಒಟ್ನಲ್ಲಿ ನೆನ್ಪಿಟ್ಕೊಂಡ್ ಕೊಡ್ಸ್ಬೇಕಾಯ್ತಲ್ವಾ ಬರ್ತ್ಡೇಗೆ ಅಂತ ನಾನು ಹೇಳಿದ್. ನಾನು ಅಷ್ಟೆಲ್ಲ ಪ್ಲಾನ್ ಮಾಡಿದ್ನಲ್ಲ. ನನ್ನ ಲಾಸ್ಟ್ ಬರ್ತ್ಡೇ ಆಯ್ತಾ ಇದು. ಓಕೆ, ಈ ಸತಿ ಬರ್ತ್ಡೇಗೆ ಯಾಕೆ ಬರ್ಲಿಲ್ಲ ಹಾಗಾದ್ರೆ? ನನ್ನ ಹತ್ರ ಅಷ್ಟು ಇದನ್ನ ಇರ್ಲಿಲ್ಲ, ಅದಕ್ಕೆ ಕ್ಯಾಶ್ ಇರ್ಲಿಲ್ಲ, ನಾನು ಎಲ್ಲೂ ಹೋಗಿಲ್ಲ, ನಾನೇ ರೂಮಲ್ಲಿ ಇದ್ದೆ. ಓಕೆ, ಕ್ಯಾಶ್ ಇಲ್ಲ ಅಂತ ಇಲ್ಲಿ ಬರ್ಲಿಲ್ವಂತೆ, ಪರಿಸ್ಥಿತಿ ಸರಿಯಿಲ್ಲ. ಓಕೆ, ಇದು ಅಕ್ಸೆಪ್ಟಬಲ್. ಓಕೆ, ದುಡ್ಡು ಅಟ್ಲೀಸ್ಟ್ ಊಟ ಆದ್ರೂ ಕಳ್ಸಿದ್ದ. ನಾನು ಐ ಆಮ್ ವೆರಿ ಗ್ರೇಟ್ಫುಲ್, ಥ್ಯಾಂಕ್ ಯು. ಓಕೆ, ನಿಮ್ಮ ತಪ್ಪಿನ ಅರಿವಾಗಿದೆ ಹೋಗ್ಲಿ ಸ್ವಲ್ಪ. ನನಗೆ ಯಾವತ್ತೂ ಅರಿವಾಗಿದೆ, ನಿನಗೆ ಅರಿವಾಗಿದೆಯಲ್ಲ ನಾನು ಕೇಳೋದು. ನಿನ್ನೆ ಏನೋ ಹೇಳ್ತಾ ಇದ್ದಲ್ಲ, ನಾಳೆ ಏನೋ ಮಾಡ್ತೀನಿ ಅಂತ. ನನಗೆ ಅರಿವಾಗಿದೆ ಅಂತ ಹೇಳಿ ನಿನ್ನೆ ಏನೋ ಹೇಳ್ದಲ್ಲ, ನಾನು ಅದ್ ಮಾಡ್ತೀನಿ ಅಂತ. ಏನೋ ಹೇಳ್ದೆ, ನೆನ್ಪಿಸ್ಕೊ. ನಾನು ಅರಿವಾಗಿದೆ ಅಂತ ನಾಳೆ ಏನೋ ಮಾಡ್ತೀನಿ ಅಂದ ಸ್ನೇಹಿತರೆ. ನನ್ಗೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನೋ ಹೇಳ್ದಲ್ಲ. ಏನ್ ಹೇಳು, ನಂಗೆ ಹೇಳು, ಎಲ್ಲ ಕೇಳ್ಬಿಟ್ಟು ನಾಳೆ ನಿನ್ ಕಾಲಿಗೆ ಬಿದ್ದೆ ಬೀಳ್ತೀನಿ ಅಂತ ಹೇಳ್ದೆ ಅಲ್ವಾ? ಕಾಲ್ ಬಿದ್ದಿಲ್ಲ ಅಲ್ಲ, ಕಾಮಿಡಿ ಹೇಳಿದ್ರು. ಹಂಗ ಸೀರಿಯಸ್ ಆಗಿ ಹೇಳೋದೇ. ಆಯ್ತು, ಏನ್ ಬೇಡ, ತಪ್ಪು ಮಾಡಿದ್ದೆ ತಾನೆ ಮತ್ತೆ. ಏನ್ ಕಾಲಿಗೆ ಬೀಳ್ಬೇಡ ಬಿಡು. ನೆಕ್ಸ್ಟ್ ಟೈಮ್ ಭೇಟಿ ಆಗೋಕ್ ಮುಂಚೆ ಏನು ಪೂರ್ತಿ ಕರ್ಗಿಸ್. ನಾನು ಲಾಸ್ಟ್ ಟೈಮ್ ಹೇಳ್ಬೇಕು, ನೆಕ್ಸ್ಟ್ ಟೈಮ್ ನಾನೇನ್ ಹೇಳಿದ್ದೆ, ನೆಕ್ಸ್ಟ್ ಟೈಮ್ ಭೇಟಿ ಆಗೋಕ್ಕೂ ಮುಂಚೆ ಹೊಟ್ಟೆ ಕರಗಿಸು ಅಂತ ಅಂದಿದ್ದೆ. ಯಾಕೆ ಕರಗಿಸ್ಲಿಲ್ಲ? ಎಲ್ಲ ಊಟ ಸಿಕ್ಕಾಪಟ್ಟೆ ಊಟ ಬಿಟ್ಟೆ, ಬಟ್ ಅದೇನ ಆಗ್ಲಿಲ್ಲ. ರನ್ನಿಂಗ್ ಹೋದೆ, ಅದು ಇದು. ಆಮೇಲೆ ಇವ್ರು ಮಾತು ಬಿಟ್ಲು, ಅದಕ್ಕೆ ನಾನು ಈ ತರ. ನನ್ ಮಾತುಗಾರ ಬೆಲೆನೇ ಇಲ್ವಾಗಾರೆ. ನಿಮ್ ತಂಗಿ ಮದ್ವೆಗೆ ನಾನು ಎಷ್ಟು ಹೇಳೋದ್ ಕೇಳು. ನಾನು ಎಲ್ಲಾ ಸ್ಟಾರ್ಟ್ ಮಾಡಿದ್ದೆ, ಬಟ್ ನೀನ್ ಸಡಾಗ ಮಾತ್ ನೀ ನನ್ನ ಏನಂತಾರೆ ಮಾತಾಡ್ಬಿಟ್ಟು ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂತ 3 ವರ್ಷದಿಂದ ಇವಾಗ 2 ತಿಂಗಳ ಮಾತ್ ಬಿಟ್ಟು ಅದ್ ಹೇಳ್ತಾ ಇದ್ದಾನೆ. ಹೊಟ್ಟೆ ಕರಗಿಸು ಫಸ್ಟ್. ಏನ್ ನೋಡೋಣ. ಕರಗಿಸ್ತೀನಿ, ನನ್ಗೆ ಗೊತ್ತಾಗಲ್ಲ, ನನಗೆ ಯಾವ ಅದನ್ನ ಹೇಳು ಫಸ್ಟ್. ನಿನ್ನ ಮೊಬೈಲ್ ನಲ್ಲಿ ಲೇಟೆಸ್ಟ್ ಫೋಟೋ ಯಾವ್ದು? ಲಾಸ್ಟ್ ನಾನು ಕರ್ಸ್ಬೇಕು, ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು. ಲೇಟೆಸ್ಟ್ ಫೋಟೋ ವಿಡಿಯೋ ಕಾಲ್ ಇಲ್ಲಿ ಲೇಟೆಸ್ಟ್ ಫೋಟೋ ಇದೆ, ನಾನು ತಗೊಂಡೇ ಇಲ್ಲ. ದೇವ್ರ ಬಿಡು, ಎಲ್ಲ ಐತ್ ನೋಡು. ಇಲ್ಲಿ ಹಿಡ್ದಿರೋದಲ್ಲ ನಿಮ್ಮ ಮನೇಲಿ. ಲೇಟೆಸ್ಟ್ ಫೋಟೋ ವಿನೋದ್ ಕಾಣ್ತಾ ಇಲ್ಲ. ಓಕೆ, ನಿನ್ನ ಮೊಬೈಲ್ ನಲ್ಲಿ ನನ್ನ ಫೋಟೋಸ್ ಇದೆಯಾ? ಇದೆ, ಏನಕ್ಕಿಲ್ಲ, ತೋರ್ಸು. ಇದು ಒಂದು ಕ್ವಶನ್. ಅದ್ರ ಇಷ್ಟೊತ್ತರ್ಗು ಕೇಳಿದ ಕ್ವಶನ್ ಅಂತ ಪ್ರೂವ್ ಆಯ್ತು. ಕಾಣಲ್ಲ. ಹಾಕ್ತೀವಿ ಸ್ನೇಹಿತರೆ, ಯಾವ ಫೋಟೋ ತೋರಿಸ್ದ ವಿನು ಅಂತ. ಆಯ್ತು. ಒಟ್ನಲ್ಲಿ ನಾನು ಇಸ್ಕಾನ್ ಹೋಗಿದ್ದಾಗ ಒಂದು ದೇವಸ್ಥಾನ ಫೋಟೋ ಇದೆ, ಅದು ಇಟ್ಕೊಂಡಿದ್ದಾನೆ. ನನ್ನನ್ನ ನಿನ್ ಮೊಬೈಲ್ ನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ಯಾ? ತೋರ್ಸು ಎಲ್ರಿಗೂ. ಹೌದಾ? ತೋರ್ಸ್. ಕಾಣಲ್ಲ ಮುದ್ದು, ಬಾಯ್ ಬಿಟ್ಟು ಹೇಳು. ನಾನು ಮುದ್ದು ಅಂತ ಮಾಡಿದ್ದೀನಿ. ಓಕೆ, ನನ್ ಮುದ್ದು ಅಂತ ಸೇವ್ ಮಾಡ್ಕೊಂಡಿದ್ದಾನೆ. ಅದ್ ನಂಗೆ ಸ್ಕ್ರೀನ್ ಶಾಟ್ ಕಳಿಸಿ, ಅದನ್ನ ಹಾಕ್ತೀನಿ ವಿಡಿಯೋದಲ್ಲಿ. ಆಯ್ತು. ಮತ್ತೆ ನನ್ ಪರಿಚಯ ಆಗಿ 2.5 ವರ್ಷ, ಆಲ್ಮೋಸ್ಟ್ 3 ವರ್ಷವರೆಗೂ ಅಲ್ಲ, 2.5 ವರ್ಷ ಇದು ಆಯ್ತು, ಮುಗಿತು. ಅದಕ್ಕೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ತಲೆಲಿತ್ತು ಸ್ನೇಹಿತರೆ. ಏನ್ ಗೊತ್ತಾ, ನನ್ ಈ ಲಾಸ್ಟ್ ಕ್ವಶನ್ ಸ್ನೇಹಿತರೆ, ನಾನ್ ಪರಿಚಯ ಆಗಿ 2 ವರ್ಷವರೆಗೂ ನನ್ನ ಹೆಸರನ್ನ ನಿನ್ ಫೋನ್ ನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೆ? 2 ವರ್ಷ ಅಂತ ಏನಿಲ್ಲ, ಮನೇಲಿ ಗೊತ್ತಾದ್ರೆ ಉಗಿತಾರೆ ಅಂತ ಚೈತ್ರ PVK ಅಂತ ಇಷ್ಟು. ಚೈತ್ರ PVK ಅಂತ ಸೇವ್ ಮಾಡ್ಕೊಂಡಿದ್ದಾನೆ. ಈಗ ಎಲ್ಲ ನನ್ ಮುದ್ದು ಅಂತ ಇವಾಗ 1.5 ವರ್ಷ ಆಯ್ತು. ಅಷ್ಟೇ ಸ್ನೇಹಿತರೆ. ಆಯ್ತು, ಇಷ್ಟೊತ್ತಿಗೂ ಕೇಳಿದ ಕ್ವಶನ್ ಪ್ರೂವ್ ಆಯ್ತು. ಓಕೆ ಸ್ನೇಹಿತರೆ, ಇಲ್ಲಿ ಒಂದ್
ಫೈನಲ್ ಮಾಡೋಣ. ಎಷ್ಟ್ ಚೆನ್ನಾಗಿ ಮಾತಾಡ್ಬಿಟ್ಟು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಹೇಗ್ ಅನ್ನಿಸ್ತು ಕಮೆಂಟ್ ಮಾಡಿ. ನಾವೆಷ್ಟೇ ಏನೇ ಆದ್ರೂ ಇವಾಗ ಇವ್ನ್ ದೂರಾನೇ ಹೋದ್ರು, ನಾನ್ ದೂರಾನೇ ಇದ್ರು, ಮನ್ಸಲ್ಲಿ ಪ್ರೀತಿ ರೆಸ್ಪೆಕ್ಟ್ ಅನ್ನೋದು ನನಗಿರುತ್ತೆ. ನನಗೂ ರೆಸ್ಪೆಕ್ಟ್, ಅವ್ರ ಮೇಲೆ ರೆಸ್ಪೆಕ್ಟ್ ಇರುತ್ತೆ, ಪ್ರೀತಿ ಎಲ್ಲ ಇರುತ್ತೆ. ನಾವ್ ದೂರ ಆದ್ರೂ ಕೈ ನೋಡ್ತಾ ಇದ್ದೀನಿ. ನಾವ್ ದೂರ ಆದ್ರೂ ಆಯ್ತು, ಹತ್ರ ಇದ್ರು ಆಯ್ತು, ನಾವ್ ಅದು ಪ್ರೀತಿ ಇದ್ದೇ ಇರುತ್ತೆ. ಏನೋ ದೂರ ಇರ್ತೀವಿ, ಏನೋ ಬಂದಿಲ್ಲ ಅಂತ ಪ್ರೀತಿ ಇರಲ್ಲ ಅಂತ ಅಲ್ಲ, ಅಷ್ಟೇ. ದಟ್ಸ್ ಆಲ್ ಯುವರ್ ಆನರ್. ಓಕೆ ಓಕೆ ಸ್ನೇಹಿತರೆ, ಒಟ್ನಲ್ಲಿ ಹೇಳ್ತೀನಿ, ವಿನುನ ನಾನು ಯಾವತ್ತಿದ್ರು ಗುರು ಅಂತ ಅನ್ಕೊಂಡಿರ್ತೀನಿ. ಯಾಕಂದ್ರೆ ಇವ್ನ್ ಏನೇ ಮಾಡಿದ್ರು ನಾನು ಒಬ್ಳೆ ಬದುಕೋ ಒಂದು ಹಠ ಇನ್ನೂ ಜಾಸ್ತಿ ಆಗಿ ಒಂದ್ ರೀತಿ ಇನ್ನೂ ಪಾಠ ಕಲಿಯೋದಕ್ಕಾಗೋದಕ್ಕೂ ವಿನು ಕಾರಣ ಅಂತಾನೆ ಹೇಳ್ಬೋದು. ಮತ್ ಇನ್ನೊಂದ್ ಹೇಳ್ತೀನಿ, ಯಾರ್ ಜೀವನದಲ್ಲಿ ಯಾರ್ ಬರೋದಕ್ಕೂ ಒಂದು ಕಾರಣ ಅನ್ನೋದಿರುತ್ತೆ, ಆಯ್ತಾ. ಮತ್ತೆ ವಿನು ಒಂದ್ ಹುಟ್ಟೋದಕ್ಕೂ ಒಂದ್ ಕಾರಣ ಅಂತಿರುತ್ತೆ. ಅವನ ಒಂದ್ ಆತ್ಮ ಎಲ್ರುನು ಅಲ್ಲ, ನಾನ್ ಹೇಳ್ತಿದ್ ನಮ್ಮಿಬ್ರು ವಿಷಯ. ಅವ್ನ್ ಹುಟ್ಟೋದಕ್ಕೆ ಒಂದು ಕಾರಣ ಇರುತ್ತೆ, ಇವಾಗ ನಾನ್ ಹುಟ್ಟಿದ್ದಕ್ಕೆ ಒಂದ್ ಕಾರಣ ಇರುತ್ತೆ, ನಾವಿಬ್ರು ಭೇಟಿ ಆಗೋದಕ್ಕೆ ಒಂದು ಕಾರಣ ಇರುತ್ತೆ. ಇಲ್ಲಾಂದ್ರೆ ನಾನ್ ಯಾಕೆ ಇಷ್ಟೊಂದು ಒಂದು ಕೋಟ್ಯಾಂತರ ಜನರಲ್ಲಿ ಇವನೇ ಸಿಗ್ಬೇಕಾಯ್ತು, ನನ್ಗೆ ಇವ್ನ್ಗೆ ಯಾಕೆ ಇವಳೇ ಸಿಗ್ಬೇಕಿತ್ತು, ನಾನೇ ಸಿಗ್ಬೇಕಿತ್ತು, ಇಷ್ಟೆಲ್ಲ ನಾವ್ ಯಾಕೆ ಇಷ್ಟ ಜಗಳ ಆಡ್ಬೇಕು? ಅಂದ್ರೆ ಒಂದು ಕಾರಣ ಅನ್ನೋದು ಇರುತ್ತೆ, ಕಾರಣ ಅದಕ್ಕೆ ನಡೀತಾ ಇರುತ್ತೆ, ಆಯ್ತಾ. ಅದ್ರ ಜೊತೆಗೆ ನಾವು ಅರಿವುನು ಮೂಡಿಸ್ಕೊಳ್ಬೇಕು. ನಮ್ದು ತಪ್ಪಿದ್ರೆ ನಾವ್ ತಿದ್ಕೊಳ್ಳೋಂಥದ್ದು, ಇವಾಗ ನನ್ ತಪ್ಪಿದ್ರೆ ನಾನ್ ತಿದ್ಕೊಳ್ಳೋಂಥದ್ದು. ಈಗ ನಾನು ಸಾರಿ ಕೇಳ್ತಾ ಇದೀನಿ, ಯಾಕಂದ್ರೆ ವಿನುಗ್ ಎಷ್ಟ್ ಸತಿ ಕೆಟ್ಟದಾಗೂ ಮಾತಾಡಿದೀನಿ, ಅದನ್ನು ಹೇಳ್ತಾ ಇದೀನಿ. ಎರಡೂ ಹೇಳ್ತಾ ಇದೀನಿ, ನಾನು ಕೆಟ್ಟದಾಗ ಮಾತಾಡಿದೀನಿ. ನಾನ್ ಮಾತಾಡಿದ್ರೆ ಕೆಟ್ಟದಾಗ ಯಾವತ್ತದು ಇಲ್ಲ, ಕೆಟ್ಟ ವರ್ಡ್ಸ್ ಯಾವ್ದು ಉಪಯೋಗಿಸಿಲ್ಲ ವಿನು. ಅದನ್ನ ಯಾವತ್ತೂ ಕೆಟ್ಟ ವರ್ಡ್ಸ್ ಉಪಯೋಗಿಸಿಲ್ಲ, ನಾನ್ ಮಾತ್ರ ಉಪಯೋಗಿಸಿದೀನಿ. ಯಾಕೆ ಅಂತಂದ್ರೆ ನನ್ಗೆ ಅಷ್ಟು ರೊಚ್ಚಿಗೆ ಹಬ್ಬಿಸ್ತಾ ಇದ್ದ. ಇನ್ನ ನೆಕ್ಸ್ಟ್ ನಾನು ಅದೇ ಹೇಳ್ತಿದ್ದೆ, ನನ್ ಬಾಯಲ್ಲಿ ಕೆಟ್ಟ ಮತ್ ಬರೋ ತರ ಮಾಡ್ಬಿಡ ದಯವಿಟ್ಟು ಅಂತ ನಾನು ಅದೇ ಕೇಳ್ಕೊಳ್ಳೋದು. ನನ್ನನ್ನ ನಾನಾಗಿರಕ್ ಬಿಟ್ಬಿಡು, ನಿನ್ನನ್ನ ನೀನಾಗಿರಕ್ ನಾನಾಗೆ ಇದ್ಬಿಡ್ತೀನಿ ಅಷ್ಟೇ. ಒಟ್ನಲ್ಲಿ ಎಲ್ರು ಚೆನ್ನಾಗಿರೋಣ. ಇಷ್ಟೊತ್ತವರೆಗೂ ಯಾರೆಲ್ಲ ವಿಡಿಯೋಸ್ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಿ ಹೋಗ್ಲಿ. ಒಂದ್ ವಿಷಯ ಸರ್ ತಿಳಿಸೋಣ, ಏನಾದ್ರು ಮೆಸೇಜ್ ಹೇಳು. ಹಿಡ್ಕೋ, ಏನಾದ್ರು ಮೆಸೇಜ್ ಸಾಕಾಯ್ತು, ಹಿಡ್ಕೋ. ಏನಾರು ಒಂದ್ ಮೆಸೇಜ್ ಹೇಳು. ಏನ್ ಹೇಳಿ? ವೀಕ್ಷಕರಿಗೆ ಏನಾರು ಒಂದ್ ಮೆಸೇಜ್ ಹೇಳು. ನೀನ್ ಒಂದು ಇನ್ಸ್ಪೈರ್ ಆಗ್ತಿ ಅಲ್ವಾ, ಈ ತರ ಒಂದ್ ಹುಡ್ಗಿಗೆ ಅಟ್ ಲೀಸ್ಟ್ ಟೈಮ್ ಸ್ಪೆಂಡ್ ಮಾಡಿ ಅವಳಿಗೆ ಒಂದು ಏನು ಒಂದ್ ಸ್ವಲ್ಪನಾದ್ರೂ ನಗು ಬಂದಿದೆ ಅಲ್ವಾ ನಿನ್ನಿಂದ ನನ್ನ ಮುಖದಲ್ಲಿ. ನೋಡ್ರಿ, ಹಿಂಗ್ ಲಾಂಗ್ ಡಿಸ್ಟೆನ್ಸ್ ಇದ್ರೆ ಹಿಂಗ ಆಗತ್ತೆ. ಯಾವಾಗ ಪದೇ ಪದೇ ಹೋಗಿ ಮೀಟ್ ಆಗಿ ಹೆಂಗಿದಾಳೆ ಏನಿದಾಳೆ ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ ತರ ಹಿಂಗ ಆಗ್ಬಿಡುತ್ತೆ ಅಷ್ಟೇ. ದಟ್ಸ್ ಆಲ್ ಯುವರ್ ಆನರ್. ಲೈವ್ ಆಯ್ತಾ ಇದು? ಲೈವ್ ಇಲ್ಲಪ್ಪ, ವಿಡಿಯೋ ಮಾಡ್ತೇವೆ. ಓಕೆ ಸ್ನೇಹಿತರೆ, ಬಾಯ್. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರ. ಓಕೆ ಸ್ನೇಹಿತರೆ, ಬಾಯ್. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ಬರ್ತೀನಿ ನಿಮ್ ಮುಂದೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.